ನಮಸ್ಕಾರ ಎಲ್ರಿಗೂ, ನಾನು ರಮ್ಯಶ್ರೀ. ನನ್ನ ಚಾನೆಲ್ ಅಶ್ವಿನ್ಸ್ ಆಸ್ಟ್ರಾಲಜಿಗೆ ಸ್ವಾಗತ. 2025 ಇಸ್ವಿ ಗ್ರೆಗೋರಿಯನ್ ಪ್ರಕಾರದ ಇಸ್ವಿ ಆದ್ರೂ ಈ ಇಸ್ವಿಯಲ್ಲಿ 4 ಗ್ರಹಗಳ ಪಥ ಬದಲಾವಣೆ ಆಗುತ್ತೆ. 4 ಗ್ರಹಗಳು ರಾಶಿಯನ್ನು ಬದಲಾಯಿಸ್ತೇವೆ: ಗುರು, ಶನಿ, ರಾಹು, ಕೇತು. ಸೊ ಹೀಗಾಗಿ ಈ ಇಸ್ವಿ ಸ್ವಲ್ಪ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಹಾಗೂ ಈ ಸಾಲಿನಲ್ಲಿ ಎಲ್ಲಾ ರಾಶಿಗಳ ವಾರ್ಷಿಕ ಭವಿಷ್ಯದಲ್ಲೂ ಸಹ ನಮ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್, ಕುತೂಹಲಕಾರಿ ವಿಷಯಗಳು ಕೂಡ ಸಿಗುತ್ತೆ. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾವು 12 ರಾಶಿಗಳ ವಾರ್ಷಿಕ ಭವಿಷ್ಯವನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಸೊ ಮೇಷರಾಶಿಯವರಿಗೆ 2025 ಇಸ್ವಿ ಕೆಲವು ಕುತೂಹಲಕಾರಿ ಘಟನೆಗಳು, ವಿಚಿತ್ರವಾದ ಘಟನೆಗಳು ಸಹ ಅವರ ಜೀವನದಲ್ಲಿ ಜರುಗಬಹುದು. ಮೊದಲನೇದಾಗಿ ನಾವು ಆರೋಗ್ಯದ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋದ್ರೆ, ವರ್ಷದ ಆರಂಭದಲ್ಲಿ ಅವರ ರಾಷ್ಟ್ರಾಧಿಪತಿ ಕುಜ ನೀಚನಾಗಿ ವಕ್ರಿಯಾಗಿ ಚತುರ್ಥದಲ್ಲಿರ್ತಾನೆ. ಆಮೇಲೆ 21 ಜನವರಿ ನಂತರ ಅವನು 3ನೇ ಮನೆಗೆ ಬಂದು ವಕ್ರಿ ಸ್ಥಾನದಲ್ಲಿದ್ದು ಫೆಬ್ರವರಿ 24ನೇ ತಾರೀಕು ಮಿಥುನ್ ರಾಶಿಯಲ್ಲಿ ಮಾರ್ಗಿ ಆಗ್ತಾನೆ. ಆಮೇಲೆ ಏಪ್ರಿಲ್ 3ನೇ ತಾರೀಕು ಪುನಃ ಕರ್ಕಾಟಕ ರಾಶಿಗೆ ಬರ್ತಾನೆ. ಸೊ ಮೊದಲ 5-6 ತಿಂಗಳು ಕುಜ ಮಿಥುನ್ ರಾಶಿ, ಕರ್ಕಾಟಕ ರಾಶಿ, ಮಿಥುನ್ ರಾಶಿ, ಈ 2 ರಾಶಿಗಳಲ್ಲೇ ಸಂಚರಿಸೋದ್ರಿಂದ ಅವರ ಮಾನಸಿಕ ಆರೋಗ್ಯದ ಮೇಲೆ ಬಹಳವಾಗಿ ಪರಿಣಾಮವನ್ನ ಬೀರ್ತಾನೆ. ಮಾರ್ಚ್ ಇಂದ ಮೇಷರಾಶಿಯವರಿಗೆ ಸಾಡೆ ಸಾತಿಯು ಪ್ರಾರಂಭವಾಗೋದ್ರಿಂದ ಈ ಸಮಯದಲ್ಲಿ ಅವರು ದೈಹಿಕ ಆರೋಗ್ಯದ ಬಗ್ಗೆ ಸಹ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅವರಿಗೆ ಮಾರ್ಚ್ ನಂತರ ಜೂನ್ನವರೆಗೆ, ಯಾಕಂದ್ರೆ ಗುರು ತೃತೀಯಕ್ಕೆ ಬಂದ ಮೇಲೆ ಅವರಿಗೆ ಸ್ವಲ್ಪ ಒಂದು ವಿರಾಳ ಅಂತ ಅನ್ಸುತ್ತೆ. ಶನಿಯ ದೃಷ್ಟಿ ಇದ್ದೇ ಇರುತ್ತೆ 6ನೇ ಮನೆ ಮೇಲೆ. ಆದ್ರೆ ಕೇತು ಕೂಡ ಅಲ್ಲಿಂದ ನಿರ್ಗಮಿಸೋದ್ರಿಂದ ಶನಿಯ ದೃಷ್ಟಿ ಇದ್ರೂ ಅದು ಮ್ಯಾನೇಜಬಲ್ ಆತರ ಒಂದು ಸಿಚುಯೇಷನ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಶನಿಯ ಒಂದು ಡಿಸ್ಪಾಸ್ಟರ್ ಗುರು ಏನಿರ್ತಾನೆ ಆತ ಬಲವಾಗೋದ್ರಿಂದ ಸೊ ಆರೋಗ್ಯದ ಮೇಲೆ ನಮ್ಗೆ ಅಷ್ಟಾಗಿ ಪರಿಣಾಮಗಳು ಜೂನ್ ನಂತರ ಸಿಗೋದಿಲ್ಲ. ಸೊ ಆದ್ರೆ ಮಾರ್ಚ್ ಇಂದ ಮೇ ಈ 3 ತಿಂಗಳು ಸಹ ಸಾಡೆ ಸಾತಿಯ ಫಸ್ಟ್ ಫೇಸ್ ಆದ್ರಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಸಹ ಗಮನ ಕೊಡ್ಬೇಕಾಗತ್ತೆ. ಸೊ ಈ ಆರೋಗ್ಯ ದೃಷ್ಟಿಯಿಂದ ಅವ್ರಿಗೆ ಯಾವ ತರದ ಸಮಸ್ಯೆಗಳು ಬರ್ಬೋದು ಅಂದ್ರೆ, ಹಲ್ಲಿನ ಸಮಸ್ಯೆ ಬರ್ಬೋದು, ಸ್ನಾಯು ಸೆಳೆತ ಬರ್ಬೋದು, ನರ ದೌರ್ಬಲ್ಯ ಬರ್ಬೋದು, ಅಥವಾ ಯಾವುದೇ ತರದ ಒಂದು ಆರೋಗ್ಯ ಸಮಸ್ಯೆ ಅವ್ರಿಗೆ ಆಲ್ರೆಡಿ ಇದ್ದಿದ್ದೇ ಆದ್ರೆ ಅದರಲ್ಲಿ ಅವ್ರಿಗೆ ಇನ್ನೂ ಉಲ್ಬಣವಾಗಿ ಸಮಸ್ಯೆ ಒದಗಿ ಬರ್ಬೋದು. ಸೊ ಅಥವಾ ಚರ್ಮದ ತೊಂದರೆಗಳು ಬರ್ಬೋದು, ಯಾಕಂದ್ರೆ ಕೇತು ಅಲ್ಲಿ 6ನೇ ಮನೆಯಲ್ಲೇ ಇರೋದ್ರಿಂದ ಮಾರ್ಚ್ ಇಂದ ಮೇ ಟೈಮ್ ಅಲ್ಲಿ. ಸೊ ಈ ಸಮಸ್ಯೆಗಳು ಸಹ ಆರೋಗ್ಯದಲ್ಲಿ ಬರ್ಬೋದು. ಸೊ ಈ ಇಡೀ ಸಮಯದಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಆದಷ್ಟು ಗಮನ ಕೊಟ್ರೆ ಮೇಷರಾಶಿಯವರಿಗೆ ಬಹಳ ಉತ್ತಮ ಅಂತ ನಾನು ಹೇಳ್ತೀನಿ. ಜೂನ್ ನಂತರ ಅವರ ಆರೋಗ್ಯ ನಿಧಾನಕ್ಕೆ ಸುಧಾರಿಸ್ತಾ ಹೋಗುತ್ತೆ. ಆಮೇಲೆ ಇಯರ್ ಎಂಡ್ ಅಷ್ಟೊತ್ತಿಗೆ ಸರಿ ಹೋಗುತ್ತೆ. ವಿದ್ಯಾಭ್ಯಾಸದ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋದ್ರೆ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಈ ವರ್ಷ ಕೆಲವೊಂದು ರೀತಿಯಿಂದ ಉತ್ತಮವಾಗಿದೆ. ಸೊ ಅವರೇನಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಬೇಕು ಅಂತಿದ್ರೆ, ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನ ಅಥವಾ ಬ್ಯಾಂಕಿಂಗ್ ಕ್ಷೇತ್ರದ ಪರೀಕ್ಷೆಗಳನ್ನ ಎದುರಿಸಬೇಕು ಅಂತ ಇದ್ರೆ ಅವರಿಗೆ ಈ ವರ್ಷ ಉತ್ತಮವಾಗಿದೆ. ಅದರಲ್ಲೂ ಜುಲೈಯಿಂದ ಸೆಪ್ಟೆಂಬರ್ ವರೆಗೆ ಅವರ 6ನೇ ಮನೆಯಲ್ಲಿ ಅವರ ರಾಷ್ಟ್ರಾಧಿಪತಿ ಕುಜನೇ ಇರೋದ್ರಿಂದ ಹಾಗೂ ಶನಿಯ ದೃಷ್ಟಿನೂ ಇರೋದ್ರಿಂದ ಅವರಿಗೆ ಯಾವುದೇ ತರಹದ ಒಂದು ಸಾಹಸ ಕಾರ್ಯಗಳಿಗೆ ಅಥವಾ ಯಾವುದೇ ಒಂದು ಎಕ್ಸಾಮ್ ಕ್ರ್ಯಾಕ್ ಮಾಡಿ ಅದರಲ್ಲಿ ಪಾಸ್ ಆಗಿ ಮುನ್ನುಗ್ಗಿ ಹೋಗ್ಬೇಕು ಅಂತ ಇದ್ರೆ, ಅಥವಾ ಕ್ರೀಡಾಪಟುಗಳಾಗಿರ್ಬೋದು, ಮೇಷರಾಶಿಯ ಕ್ರೀಡಾಪಟುಗಳು, ಅವರಿಗೂ ಸಹ ಈ ಸಮಯ ಬಹಳ ಬಹಳ ಉತ್ತಮವಾಗಿದೆ. ಸೊ ಈ ಸಮಯದಲ್ಲಿ ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಸಿವಿಲ್ ಸರ್ವಿಸಸ್ ಆಗಿರ್ಬೋದು ಅಥವಾ ಯಾವುದೇ ತರದ ಬ್ಯಾಂಕಿಂಗ್ ಎಕ್ಸಾಮ್ ಅದಲ್ಲಿ ಅವ್ರು ಮಾಡಬಹುದು. ಇಷ್ಟಲ್ಲದೆ ಅವರಿಗೆ ಸಾಮಾನ್ಯವಾಗಿ ಶಿಕ್ಷಣವನ್ನು ರೀತಿಯಲ್ಲಿ ನೋಡಕ್ಕೆ ಹೋದ್ರು ಅವರಿಗೆ ವಿದೇಶ ವ್ಯಾಸಂಗದ ಒಂದು ಒಲವು ಮೂಡಿ ಬರುತ್ತೆ ಈ ಸಮಯದಲ್ಲಿ ಮೇ ನಂತರ. ಹಾಗೂ ಅವರಿಗೆ ವಿದೇಶದಲ್ಲಿ ಯಾವುದೇ ಒಂದು ವಿಶ್ವವಿದ್ಯಾಲಯದಲ್ಲಿ ಸ್ಕಾಲರ್ಶಿಪ್ ಸಿಕ್ಕಿ ಅದರಲ್ಲಿ ಅವರು ವಿದ್ಯಾಭ್ಯಾಸಕ್ಕೆ ಹೋಗುವಂತ ಪರಿಸ್ಥಿತಿನೂ ಎದುರಾಗುತ್ತೆ. ಯಾಕಂದ್ರೆ ಶನಿ 12ನೇ ಮನೆ ಬರೋದ್ರಿಂದ ಜಾಗ ಬದಲಾವಣೆ ಆಗ್ಬೇಕಾಗುತ್ತೆ. ಸೊ ಅದು ಕೂಡ ಆಗ್ಬಹುದು. ಆದ್ರೆ ಇದಕ್ಕೆ ಅವರ ಹೊರಸ್ಕೋಪ್ ನಲ್ಲಿ ಪ್ರಾಮಿಸ್ ಇರಬೇಕು. ಇಷ್ಟಲ್ಲದೆ ಆಧ್ಯಾತ್ಮಿಕ ಶಿಕ್ಷಣದ ಬಗ್ಗೆ ಸಹ ಇವರಿಗೆ ಒಲವು ಬರುತ್ತೆ, ಆಧ್ಯಾತ್ಮಿಕತೆಯ ಬಗ್ಗೆ ಸಹ ಒಲವು ಬರುತ್ತೆ. ಅದರಲ್ಲೂ ಸಹ ಅವರು ಏನಾದ್ರೂ ಒಂದು ಓದುವಂತದ್ದು, ಯೋಗ ಅಥವಾ ಜ್ಯೋತಿಷ ಇದ್ರ ಬಗ್ಗೆ ಸಹ ಹೋಗ್ಬೋದು.
ಒಟ್ಟಿನಲ್ಲಿ ವಿದ್ಯಾಭ್ಯಾಸಕ್ಕೂ ಸಹ ಅವರಿಗೆ ಸಾಕಷ್ಟು ಅನುಕೂಲಕರ ಸಮಯ ಕಾಣಿಸ್ತಾ ಇದೆ. ಆದ್ರೆ ಮಾರ್ಚ್ ನಂತರ ಶನಿಯ ಒಂದು ದೃಷ್ಟಿನೂ ಇರೋದ್ರಿಂದ ಆದಷ್ಟು ಕಷ್ಟಪಟ್ಟು ಓದಿ ಮಾಡಿ ಅದ ಸಾಕಷ್ಟು ಎಫರ್ಟ್ಸ್ ಹಾಕಿ ಅವರು ವಿದ್ಯಾಭ್ಯಾಸವನ್ನ ಮುಂದುವರಿಸಲಿಕ್ಕೆ ಇಚ್ಛೆ ಪಟ್ರೆ ಅವಾಗ ಅವರಿಗೆ ಅದರಲ್ಲಿ ಒಂದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವರು ಇಚ್ಛೆ ಪಟ್ಟಂತಹ ಒಂದು ಅದೇ ಅಕಸ್ಮಾತ್ ಏನಾದ್ರೂ ಅವರು ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕು ಅಂತಿದ್ದು ಇಂತಹ ಕಾಲೇಜಿನಲ್ಲಿ ಇಂತಹ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಓದ್ಬೇಕು ಅಂತಿದ್ರೆ ಅದಕ್ಕೆ ಅವರು ಸಾಕಷ್ಟು 100ಕ್ಕಿಂತ 200% ಎಫರ್ಟ್ಸ್ ಹಾಕ್ಬೇಕಾಗಿ ಬರುತ್ತೆ. ಸೊ ಅಷ್ಟು ಹಾಕಿದಾಗ ಮಾತ್ರ ಅವ್ರಿಗೆ ರಿಸಲ್ಟ್ಸ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಬಟ್ ಇವರು ಅಷ್ಟೇ ಎಫರ್ಟ್ಸ್ ಕೊಟ್ರೆ ಇಟ್ ವಿಲ್ ಬಿ ಪಾಸಿಬಲ್ ಆತರ ನಾನು ಹೇಳ್ತಾ ಇರೋದು. ಸೊ ವಿದ್ಯಾಭ್ಯಾಸಕ್ಕೆ ಚೆನ್ನಾಗಿದೆ, ಬಟ್ ಎಫರ್ಟ್ಸ್ ಸ್ವಲ್ಪ ಡಬಲ್ ಟ್ರಿಬಲ್ ಆಗ್ಬೇಕು ಈ ವರ್ಷ. ಸೊ ಇದು ವಿದ್ಯಾಭ್ಯಾಸದ ದೃಷ್ಟಿಯಿಂದ. ಮುಂದೆ ನಾವು ಉದ್ಯೋಗದ ದೃಷ್ಟಿಯಿಂದ ನೋಡೋಣ. ಉದ್ಯೋಗದ ದೃಷ್ಟಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಯಾಕಂದ್ರೆ ನಿಮ್ಮ 10, 11ನೇ ಅಧಿಪತಿಯಾದ ಶನಿ ನಿಮ್ಗೆ 12ನೇ ಮನೆಗೆ ಬರೋದ್ರಿಂದ ನಿಮ್ಮ ಜಾತಕದಲ್ಲಿ ಶನಿ ಏನಾದರೂ ಕಾರಕ ಗ್ರಹವಾಗಿದ್ರು ಒಳ್ಳೆಯ ಸ್ಥಾನವನ್ನ ಅಲಂಕರಿಸಿದ್ರೆ ಹಾಗೂ ಒಳ್ಳೆಯ ಸ್ಥಾನದ ಅಧಿಪತಿ ಆಗಿದ್ರೆ, ಅಂದ್ರೆ ಯಾವ್ದಾದ್ರು ಕೇಂದ್ರ ತ್ರಿಕೋಣ ಭಾವದ ಅಧಿಪತಿಯಾಗಿದ್ದು ಅವರು ಕೇಂದ್ರ ತ್ರಿಕೋಣದಲ್ಲೇ ಕೂತಿದ್ದು ಯಾವ್ದೋ ರಾಜಯೋಗ ಯಾವುದೇ ಮಹಾಪುರುಷ ಯೋಗವನ್ನ ಅವರು ನಿರ್ಮಾಣ ಮಾಡ್ತಾ ಇದ್ರೆ ಈ ಸಮಯದಲ್ಲಿ 7.5 ನಿಮ್ಗೆ ಉನ್ನತಿಯೂ ಕೂಡ ಸಿಗುತ್ತೆ. ಅದರಲ್ಲೂ ಮಾರ್ಚ್ ಇಂದ ಮೇ ತಿಂಗಳವರೆಗೆ ಅವರಿಗೆ ಸಾಕಷ್ಟು ಅನಿರೀಕ್ಷಿತ ಬದಲಾವಣೆಗಳನ್ನ ಅವ್ರು ಎದುರಿಸಬೇಕಾಗಿ ಬರುತ್ತೆ. ಅವರ ಕಾರ್ಯಕ್ಷೇತ್ರದಲ್ಲಿ ಅವರಿಗೆ ಹೊಸ ತರದ ಒಂದು ಕಾರ್ಯವೈಖರಿಯನ್ನ ಅವರ ಉನ್ನತ ಅಧಿಕಾರಿಗಳು ಅವರಿಂದ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳಕ್ ಶುರು ಮಾಡಬಹುದು. ಹಾಗೂ ಅವರ ಮೇಲೆ ಇದ್ದಂತಹ ಒಂದು ಕೆಲಸ ಇರುತ್ತೆ ಅದು ಸಹ ಉಲ್ಬಣವಾಗ್ಬೋದು, ಜಾಸ್ತಿ ಆಗ್ಬೋದು. ಹಾಗೂ ಅವರು ಕೆಲಸ ಮಾಡುತ್ತಿರುವಂತಹ ಜಾಗ ಬದಲಾವಣೆ ಆಗ್ಬೋದು ಅಥವಾ ಕಾರ್ಯಕ್ಷೇತ್ರವೇ ಬದಲಾಗ್ಬೋದು. ಅವರು ಪ್ರೊಫೆಷನಲಿ ಚೇಂಜ್ ಆಗ್ಬೋದು ಅಥವಾ ಅವ್ರ ಕಾರ್ಯ ನಡೆಸುವಂತಹ ಸ್ಥಳ ಕೂಡ ಬದಲಾವಣೆ ಆಗ್ಬೋದು. ಹೊಸ ಕೆಲಸವನ್ನು ಹುಡುಕ್ಬೋದು ಅಥವಾ ಆಫೀಸೇ ಬದಲಾಗ್ಬೋದು. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ತಂತ್ರಜ್ಞಾನದ ಫೀಲ್ಡ್ ನಲ್ಲಿ ಇರೋಂತವ್ರಿಗೆ ಈ ಸಮಯ ಬಹಳ ಉತ್ತಮವಾಗಿದೆ. ಯಾಕಂದ್ರೆ ರಾಹು 11ನೇ ಮನೆಗೆ ಬರೋದ್ರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯಾರು ಇಂಟಿಗ್ರೇಟ್ ಮಾಡಿ ಕೆಲಸ ಮಾಡ್ತಿರ್ತಾರೆ ಅಥವಾ ಏನಾದ್ರು ಟೆಕ್ನಾಲಜಿ ತಂತ್ರಜ್ಞಾನದಿಂದ ಮಾಡುವಂತಹ ಕೆಲಸ ಆಗಿದ್ರೆ ಅಥವಾ ತಂತ್ರಜ್ಞಾನ ರಹಿತ ಕೆಲಸವು ಆದ್ರೂ ಅದರಲ್ಲೇನಾದ್ರು ತಂತ್ರಜ್ಞಾನವನ್ನ ತಂದು ಹೊಸ ಆವಿಷ್ಕಾರವನ್ನ ಮಾಡ್ಲಿಕ್ಕೆ ಏನಾದ್ರು ಮೇಷರಾಶಿಯವರು ಹೊರಟ್ರೆ ಈ ಸಮಯದಲ್ಲಿ ಅದು ಉದ್ಯೋಗಕ್ಕೆ ಬಹಳ ಉತ್ತಮವಾಗಿರುತ್ತೆ. ಯಾಕಂದ್ರೆ 11ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸೊ ಪ್ರೊಫೆಷನಲ್ ಇನ್ಕಮ್ ಸ್ವಲ್ಪ ಕಷ್ಟ ಆಗುತ್ತೆ ಸಿಗೋದವ್ರಿಗೆ. ಬಟ್ ಅವ್ರಿಗೆ ಸಿಗೋಂತ ಸಂಬಳ ಸಾಕಾಗಲ್ಲ ಅಂತ ಅನಿಸ್ಬೋದು. ಬಟ್ ಆದ್ರೆ ರಾಹು ತನ್ನದೇ ರಾಶಿಯಲ್ಲಿರೋದ್ರಿಂದ ನಿಮ್ಗೆ ತೃಪ್ತಿ ಕೊಡುವಷ್ಟು ಹಾಗೂ ತೃಪ್ತಿಗಿಂತ ಜಾಸ್ತಿಯನ್ನು ಸಹ ಅವನು ಕೊಡ್ಬೋದು. ಅದೇ ಖರ್ಚುಗಳು ಮಾತ್ರ ಅಷ್ಟೇ ಇರುತ್ತೆ. ಇಷ್ಟಲ್ಲದೆ ಅವರು ಕಾರ್ಯದ ನಿಮಿತ್ತ ಏನಾದ್ರು ವಿದೇಶಕ್ಕೆ ಹೋಗುವಂತಹ ಏನಾದ್ರೂ ಅವಕಾಶಗಳಿದ್ರೆ ಅದು ಸಹ ಇವ್ರಿಗೆ ಸಿಗುತ್ತೆ ಈ ಸಮಯದಲ್ಲಿ. ಸೊ ವಿದೇಶ ಪ್ರಯಾಣದ ಯೋಗ ಇದೆ. ಯಾಕಂದ್ರೆ 10ನೇ ಮನೆ ಅಧಿಪತಿ 12ನೇ ಮನೆಗೆ ಬಂದು ಕೂರೋದ್ರಿಂದ ಸೊ ಖರ್ಚಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಾರಣ ಬೇಕಲ್ವಾ. ಸೊ ಹಾಗಾಗಿ ಉದ್ಯೋಗದ ರೀತಿಯಿಂದ ಅವ್ರಿಗೆ ಸಾಕಷ್ಟು ಖರ್ಚು ಮಾಡ್ಬೇಕಾಗಿ ಬರ್ಬೋದು. ಹೊಸ ಎಕ್ವಿಪ್ಮೆಂಟ್ಸ್ ತಗೋಬಹುದು ಅಥವಾ ಬೇರೆ ತರ ಒಂದು ರೀತಿಯಲ್ಲಿ ಅವ್ರ ಅರೇಂಜ್ಮೆಂಟ್ ಮಾಡಿಸ್ಕೊಳ್ಳಿಕ್ಕೆ ಆಗ್ಬೋದು. ಅಕಸ್ಮಾತ್ ಅವ್ರೇನಾದ್ರು ವ್ಯವಹಾರದಲ್ಲಿದ್ರು ಸಹ ಹೊಸ ವ್ಯವಹಾರವನ್ನು ಶುರು ಮಾಡಬೇಕು ಅಂತಿದ್ರು ಅದಕ್ಕೂ ಸಹ ಸಾಕಷ್ಟು ಖರ್ಚಾಗುತ್ತೆ. ಹಾಗೂ ಶನಿ 12ನೇ ಮನೆಗೆ ಬಂದಾಗ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅದನ್ನ ಸಹ ತೋರಿಸೋದ್ರಿಂದ ಆ ರೀತಿಯಲ್ಲೂ ಸಹ ಅವರು ತಮ್ಮ ಉದ್ಯೋಗದ ದೃಷ್ಟಿಯಿಂದ ಅವರು ಆ ತರದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸಹ ಮಾಡ್ಲಿಕ್ಕೆ ಶುರು ಮಾಡಬಹುದು. ಇಷ್ಟಲ್ಲದೆ ಅವರಿಗೆ ಸೆಪ್ಟೆಂಬರ್ ಇಂದ ಡಿಸೆಂಬರ್ ವರೆಗೂ ಧನಾತ್ಮಕ ಬದಲಾವಣೆಗಳು ಇವರು ಕಾಣಬಹುದು ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ. ಹಾಗೂ ಅವರು ಯಾವ್ದಾರ ಹೊಸ ಉದ್ಯೋಗ ಮಾಡ್ಬೇಕು ಅಂತಿದ್ರೆ ಅಥವಾ ಹೊಸ ವ್ಯಾಪಾರ ಮಾಡ್ಬೇಕು ಅಂತಿದ್ರೆ ಈ ವರ್ಷ ಉತ್ತಮವಾಗಿದೆ. ಆದ್ರೆ ಅದಕ್ಕೆ 100 ಅಲ್ಲ 200 ಅಲ್ಲ ಸಾಕಷ್ಟು ಎಫರ್ಟ್ಸ್ ಹಾಕ್ಬೇಕು. ಹಾರ್ಡ್ ವರ್ಕ್ ತುಂಬಾ ಮಾಡ್ಬೇಕಾಗುತ್ತೆ. ಸಾಕಷ್ಟು ಕಷ್ಟಪಟ್ಟು ಅವ್ರ ಕೆಲಸ ಮಾಡಿದ್ರೆ ಮಾತ್ರ ಅವ್ರಿಗೆ ಪ್ರತಿಫಲ ಸಿಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಈ 7 ವರ್ಷ ಅವ್ರಿಗೆ ಕೆಟ್ಟದಾಗತ್ತೆ ಅಂತ ಅವ್ರು ಅನ್ಕೋಬಹುದು. ಯಾಕಂದ್ರೆ 10, 11ನೇ ಮನೆ ಅಧಿಪತಿಯ ಶನಿ ಆಗಿರೋದ್ರಿಂದ ಆತ ನಿಮಗೆ ನಿಮ್ಮ ಉದ್ಯೋಗ ನಿಮ್ಮ ಕರ್ಮದ ಒಂದು ಫಲಗಳನ್ನ ಅವನು ಇನ್ನೂ ಜಾಸ್ತಿ ಕೊಡಬಹುದು. ಇಷ್ಟು ಉದ್ಯೋಗದ ದೃಷ್ಟಿಯಿಂದ ನಾನು ಮೇಷರಾಶಿಯವರಿಗೆ ಹೇಳಿದ್ದು. ಮುಂದೆ ಹಣಕಾಸಿನ ವಿಚಾರವಾಗಿ ನೋಡೋಣ ಬನ್ನಿ. ಸೊ ಮಾರ್ಚ್ ನಂತರ ಇವರ ಖರ್ಚುಗಳು ಸಾಕಷ್ಟು
ಸಾಕಷ್ಟು ರೀತಿಯಲ್ಲಿ ಜಾಸ್ತಿ ಆಗುತ್ತೆ ನಾನು ಹೇಳಿದ ಹಾಗೆ. ಮತ್ತೆ ಅವರಿಗೆ ವಿದೇಶ ಮೂಲಗಳಿಂದ ಸಹ ಆದಾಯ ಒದಗಿ ಬರುತ್ತೆ. ಸೊ ಯಾವ್ದಾದ್ರೂ ನಾ ಹೇಳಿದಾಗೆ ವಿದೇಶಕ್ಕೆ ಪ್ರಯಾಣ ಬೆಳೆಸಿ ಅಲ್ಲಿ ಒಂದು ಉದ್ಯೋಗನ ಅರಸಿ ಹೋದಾಗ ಅವ್ರಿಗೆ ಅಲ್ಲಿಂದ ಆದಾಯಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಅಥವಾ ಯಾವುದೇ ತರಹದ ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಿದ್ರೆ ಅಲ್ಲೂ ಸಹ, ಅಥವಾ ಆನ್ಲೈನ್ ಇ ಕಾಮರ್ಸ್ ಬಿಸ್ನೆಸ್ ಏನಾರ ಮಾಡ್ತಿದ್ದು ಆ ತರ ವ್ಯವಹಾರಗಳಲ್ಲಿ ಅವ್ರಿಗೆ ವಿದೇಶದಿಂದ ಸಾಕಷ್ಟು ಆರ್ಡರ್ಸ್ ಕ್ಲೈಂಟ್ ಬರೋದು ಸಾಧ್ಯತೆ ಇರೋದ್ರಿಂದ ಅಲ್ಲಿಂದ ಅವ್ರಿಗೆ ಹಣಕಾಸು ಬರ್ಬೋದು. ಅಥವಾ ಯಾವುದೋ ಒಂದು ರೀತಿಯಿಂದ ಅವ್ರಿಗೆ ವಿದೇಶದಿಂದ ಹಣ ಬರುವಂತಹ ಸಾಕಷ್ಟು ಒಂದು ಚಾನ್ಸಸ್, ಅವಕಾಶಗಳು ಇಲ್ಲಿ ಕಂಡು ಬರ್ತಾ ಇದೆ. ಮತ್ತೆ ವರ್ಷಾಂತ್ಯದಲ್ಲಿ ಅವರಿಗೆ ಆದಾಯ ಕೂಡ ಹೆಚ್ಚಳವಾಗುತ್ತೆ. ಯಾಕಂದ್ರೆ ಗುರು ಬಂದು ಅವರಿಗೆ ಚತುರ್ಥದಲ್ಲಿ ಬರ್ತಾನೆ ಅಕ್ಟೋಬರ್ನಲ್ಲಿ, ಹಾಗೂ ಅದ 10ನೇ ಮನೆಯನ್ನ ಹಾಗೂ 12ನೇ ಮನೆಯನ್ನ ಅದೇ ಶನಿಯನ್ನು ಸಹ ನೋಡೋದ್ರಿಂದ ಅವರ ಆದಾಯ ಕೂಡ ಹೆಚ್ಚಾಗುತ್ತೆ. ಹಾಗೂ ಅವ್ರಿಗೆ ಉದ್ಯೋಗದಲ್ಲಿ ಬಡ್ತಿ ಕೂಡ ಸಿಗುವಂತಹ ಸಾಧ್ಯತೆ ಇದೆ. ಪ್ರಮೋಷನ್ ಅಂತೀವಲ್ಲ, ಅದು ಕೂಡ ಅವ್ರಿಗೆ ಸಿಗ್ಬೋದು. ಇಷ್ಟಲ್ಲದೆ ಅವರು ಖರ್ಚುಗಳೆಲ್ಲ ಆದಷ್ಟು ಎಚ್ಚರ ವಹಿಸೋದು ಅತ್ಯಗತ್ಯ. ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ, ಯಾವ್ದು ಮಾಡ್ತಾ ಇದ್ದೀನಿ, ಅದು ಈಗಲೇ ಅಗತ್ಯವಿದೆಯಾ ಅಥವಾ ಇವತ್ತೇ ಮಾಡ್ಬೇಕಾ, ಹೇಗೆ ಅದ್ರ ಒಂದು ಸಮಗ್ರವಾದ ಒಂದು ಮಾಹಿತಿ ಅವ್ರ ಹತ್ರ ಇಟ್ಕೊಳ್ಳೋದು ಬಹಳ ಉತ್ತಮ. ಈಗ ಪ್ರೀತಿ, ಪ್ರೇಮ, ವೈವಾಹಿಕ ಸಂಬಂಧಗಳು ಹೇಗಿರುತ್ತೆ ಈ ವರ್ಷ ಮೇಷರಾಶಿಯವರಿಗೆ ಅನ್ನೋದನ್ನು ನೋಡೋಣ ಬನ್ನಿ. ಸೊ ಈ ವರ್ಷದಲ್ಲಿ ಅವರಿಗೆ ವಿವಾಹ ಯೋಗ ಇದೆ. ಸೊ ಯಾರು ವಿವಾಹಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದು ಅವರು ನೋಡಿದ್ರೆ ಅವ್ರ ಮೇ ನಂತರ ಅವರಿಗೆ ಸಾಧ್ಯ ಇದೆ. ಯಾಕಂದ್ರೆ ಗುರು ತೃತೀಯದಲ್ಲಿ ಇದ್ದು ಮಿಥುನ ರಾಶಿಯಲ್ಲಿ ಇದ್ದು ಸಪ್ತಮಕ್ಕೆ ದೃಷ್ಟಿಯನ್ನ ಕೊಡ್ತಾನೆ ಮೇ ನಂತರ. ಆದ್ರೆ ಅವರು ಒಂದನ್ನ ಜ್ಞಾಪಕ ಇಟ್ಕೋಬೇಕು, ಈ 7.5 ಸಮಯದಲ್ಲಿ ಅವರು ಮದುವೆ ಆಗ್ಲಿಕ್ಕೆ ಇಚ್ಛೆ ಪಟ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ತಾವು ಬಯಸಿದ ಸಂಗಾತಿಯೇ ಸಿಕ್ಕಿದ್ರು ಅವ್ರನ್ನ 10-20 ಬಾರಿ ಅವರ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಬೇಕಾಗತ್ತೆ. ಹಾಗಾಗಿ ವಿವಾಹ ಹೆಚ್ಚುಕರು ಯಾರಿದ್ದಾರೆ ಅವರು ಸ್ವಲ್ಪ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳೋದು ಬಹಳ ಒಳ್ಳೇದು. ಯಾಕಂದ್ರೆ ಆಮೇಲೆ ಅವ್ರಿಗೆ ಮೋಸ ಆಗುವಂತದ್ದಾಗ್ಬೋದು, ಆಮೇಲೆ ವಿಚ್ಛೇದನ ತಗೊಂಡು ಈಚೆ ಬಂದು ಆ ಎಲ್ಲಾ ಒಂದು ಡಿಪ್ರೆಷನ್, ಆ ಮಾನಸಿಕ ಖಿನ್ನತೆಗೆ ಒಳಗಾಗೋ ಬದಲು ಮೊದಲೇ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ಒಳ್ಳೇದು. ಅಕಸ್ಮಾತ್ ಯಾವುದು ಅಷ್ಟಾಗಿ ಸಿಗ್ತಾ ಇಲ್ಲ ಅಂದ್ರೆ ಅದನ್ನ ಮುಂದೂಡೋದು ಒಳ್ಳೇದು. ಯಾಕಂದ್ರೆ ಶನಿ 10-11ನೇ ಮನೆ ಅಧಿಪತಿ ಆದ್ರಿಂದ ಈ ನೆಕ್ಸ್ಟ್ 7 ವರ್ಷ ನೀವು ನಿಮ್ಮ ಉದ್ಯೋಗ ಹಾಗೂ ನಿಮ್ಮ ಸೆಲ್ಫ್ ಗ್ರೋತ್ ಏನಂತ ಹೇಳ್ತೀವೋ, ನಿಮ್ಮ ಸ್ವಾವಲಂಬಿತನಕ್ಕೆ ನೀವು ಸಾಕಷ್ಟು ಬೆಲೆ ಕೊಡಬೇಕಾಗುತ್ತೆ. ಸೊ ನಿಮ್ಮನ್ನ ಎತ್ತರಕ್ಕೆ ಬೆಳೆಸುವಂತಹ ಕಾರ್ಯದಲ್ಲಿ ನಿಮಗೆ ಶನಿ ನಿಮ್ಗೆ ತೊಡಗಿಕೊಳ್ಳಕ್ಕೆ ಹೇಳ್ತೇನೆ. ಸೊ ಹಾಗಾಗಿ ನೀವು ಅದ್ರ ಮಾಡ್ಕೊಂಡ್ರೆ ಒಳ್ಳೇದು. ಮದುವೆ ಇದು ಸಂಬಂಧ ಅದರಲ್ಲಿ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಶನಿ ಇಸ್ ನಾಟ್ ಅ ಕಾರಕ ಫಾರ್ ದೋಸ್ ಥಿಂಗ್ಸ್. ದಶಾಭುಕ್ತಿಗಳು ಏನಾದ್ರೂ ಸಾಕಷ್ಟು ಅನುಕೂಲಕರವಾಗಿದ್ದು ನಿಮ್ಮ ಜಾತಕದಲ್ಲಿ ಆ ಗ್ರಹಗಳು ಶನಿಗಿಂತ ಬಲವಾಗಿ ಇದ್ದು ಇಫ್ ದೇ ಆರ್ ಏಬಲ್ ಟು ಎಕ್ಸರ್ಸೈಸ್ ಹಾಗಂತ ಇದ್ದಾಗ ಮಾತ್ರ, ಶುಕ್ರ ತುಂಬಾ ಚೆನ್ನಾಗಿದ್ದು ಶನಿಗಿಂತ ಪವರ್ಫುಲ್ ಆಗಿದ್ದು ನಿಮಗೆ ವೈವಾಹಿಕ ಯೋಗವನ್ನ ಕೊಡಿಸ್ತಾ ಇದ್ರೆ, ಗುರುವಿನ ದೃಷ್ಟಿ ಬಿದ್ದು ಗುರುವಿನ ಬಲವೂ ಕೂಡ ಚೆನ್ನಾಗಿದೆ ನಿಮ್ಮ ಕುಂಡ್ಲಿನಲ್ಲಿ ಶನಿಗಿಂತ, ಅವಾಗ ಮಾತ್ರ ನೀವು ಮದುವೆ ವಿಚಾರಕ್ಕೆ ಕೈ ಹಾಕಿ. ಶನಿನೇ ನಿಮ್ಮ ಕುಂಡ್ಲಿಯಲ್ಲಿ ಒಂದು ಸರ್ವಾಧಿಕಾರವನ್ನ ಹಿಡಿದಿದ್ರೆ ಹಾಗೂ ಈ ಸಮಯದಲ್ಲೂ ಕೂಡ 7.5 ಇರೋದ್ರಿಂದ ಅಥವಾ ಶನಿ ದಶೆ, ಶನಿ ಅಂತರ್ದಶೆ ಇಂಥದ್ದೇ ಏನಾರಾಗಿದ್ರೆ ವೈವಾಹಿಕ ವಿಚಾರಗಳು ಸ್ವಲ್ಪ ತಡ ಮಾಡೋದು ಬಹಳ ಉತ್ತಮ ಅಂತ ಹೇಳ್ತೀನಿ. ಯಾಕಂದ್ರೆ ಶನಿ ಈ ಎಂಡ್ಯೂರೆನ್ಸ್ ಅಂತ ಹೇಳ್ತಾರಲ್ಲ, ಇಷ್ಟ ಇಲ್ಲದೆ ಇದ್ರೂ ಜೀವನ ನಡೆಸಬೇಕಾಗುತ್ತೆ. ಆ ತರದ ಒಂದು ಸಂದರ್ಭಗಳನ್ನ ವೈವಾಹಿಕ ಜೀವನದಲ್ಲಿ ತಂದೊಡ್ತಾನೆ. ಅವಾಗ ನಾವು ಅದೇನಾದ್ರು ಒಂಚೂರು ಕ್ಲೇಶಕ್ಕೆ ತಿರುಗಿದ್ರೆ ಅವಾಗ ವಿಚ್ಛೇದನವನ್ನು ತಗೊಂಡು ವಾಪಸ್ ಬರ್ಬೇಕಾಗುತ್ತೆ. ಸೊ ಅಷ್ಟೊಂದಕ್ಕೆ ಹೋಗೋ ಬದಲು ಸ್ವಲ್ಪ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರಲ್ಲ, ಸೊ ಹಾಗ ಆ ಮೋಡ್ ನ ನಾವು ಅಪ್ಲೈ ಮಾಡ್ಕೊಳ್ಳೋದು ಬೆಸ್ಟ್. ಮತ್ತೆ ಯಾರಾದ್ರೂ ಆಲ್ರೆಡಿ ಮದುವೆ ಆಗಿರೋರಿಗೆ ಅವರ ದಾಂಪತ್ಯ ಜೀವನ ಒಂದು ತಕ್ಕ ಮಟ್ಟಿಗೆ ಸುಖಕರವಾಗಿರುತ್ತೆ. ಬಟ್ ಆದ್ರೆ ಅವ್ರಿಗೆ ಕೆಲಸ ಜಾಸ್ತಿ ಆಗೋದ್ರಿಂದ, ಕೆಲಸದಲ್ಲಿರೋ ಒತ್ತಡ ಜಾಸ್ತಿ ಆಗೋದ್ರಿಂದ ಅವ್ರಿಗೆ ಅಷ್ಟಾಗಿ ಸಮಯ ಕೊಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಅಲ್ಲಿ ಅವ್ರಿಗೆ ಆಗಾಗ ಒಂದು ವಿರಸಗಳು ಬರ್ತಾನೆ ಇರುತ್ತೆ. ಆದ್ರೆ ಗುರುವಿನ ದೃಷ್ಟಿ ಸಪ್ತಮದಲ್ಲಿರೋದ್ರಿಂದ ದೇ ವಿಲ್ ಬಿ ಏಬಲ್ ಟು ಮೇಂಟೈನ್ ದಟ್. ಸೊ ದಾಂಪತ್ಯ ಸುಖ ಇದ್ದೇ ಇರುತ್ತೆ. ಸೊ ಅದಕ್ಕಾಗಿ ಏನು ಸಮಸ್ಯೆ ಬರೋದಿಲ್ಲ. ಆದ್ರೆ ಇದೇ ಸಂದರ್ಭದಲ್ಲಿ 7.5 ಆಗಿರೋದ್ರಿಂದ ಶನಿ ನಿಮ್ಮ 5ನೇ ಮನೆಯಿಂದ ದೃಷ್ಟಿ ತೆಗೆದು 6ನೇ ಮನೆ ನೋಡೋದ್ರಿಂದ ಹಾಗೂ 5ನೇ ಮನೆ ಮೇಲೆ ಯಾವುದೇ ತರಹದ ದೃಷ್ಟಿ ಇಲ್ಲ. ಬಟ್ ವರ್ಷದ ಶುರುವಾತ್ನಲ್ಲಿ ಶುಕ್ರನ ದೃಷ್ಟಿ ಇರುತ್ತೆ 5ನೇ ಮನೆ ಮೇಲೆ. ಸೊ ಹಾಗಾಗಿ ಈ ಇಡೀ ವರ್ಷದಲ್ಲಿ ನಾವು ಒಂದ್ ಏನ್ ಹೇಳ್ಬೋದು ಅಂತ ಹೇಳಿದ್ರೆ, 5ನೇ ಮನೆಯಲ್ಲಿ ಕೇತು ಸಹ ಬರೋದ್ರಿಂದ ಮೇ ನಂತರ. ಸೊ ಈ ಸಮಯದಲ್ಲಿ ನಿಮ್ಮ ಒಂದು ಹೊಸ ತರದ ಒಂದು ಪ್ರೇಮ ಸಂಬಂಧಗಳು ಶುರು ಆಗ್ಬೋದು. ನಿಮಗೆ ಯಾರೋ ನಿಮ್ಮ ಜೀವನದಲ್ಲಿ ಯಾರೋ ನಿಮಗೆ ಇಷ್ಟ ಆಗುವಂತವ್ರು ಬರ್ಬೋದು. ಅಕಸ್ಮಾತ್ ಆಗಿ ನಿಮ್ಗೆ ಒಬ್ಬ ಸ್ನೇಹಿತೆಯಾಗಿ ಬರ್ಬೋದು. ಆಮೇಲೆ ಅವರು ನಿಮಗೆ ಇಷ್ಟ ಆಗ್ಬಹುದು. ಅಂಡ್ ಆಫ್ಟರ್ ಅ ಲಾಂಗ್ ಟರ್ಮ್ ಆಫ್ 3-4 years ಆಫ್ ರಿಲೇಶನ್ಶಿಪ್
ನೀವು ಅವ್ರನ್ನೇ ವಿವಾಹವಾಗ್ಲಿಕ್ಕೆ ಇಚ್ಛೆ ಪಡ್ಬೋದು. ಸೊ ಅದರ ಒಂದು ಪ್ರಾರಂಭ ಈ ವರ್ಷದಿಂದ ಶುರುವಾಗುವಂತಹ ಲಕ್ಷಣಗಳು ಇದೆ. ಯಾಕಂದ್ರೆ ಶನಿ 12ನೇ ಮನೆಗೆ ಬಂದಾಗ ಈ ಹ್ಯಾಸ್ ಟು ಸೆಟಲ್ ದ ಲೈಫ್ ಆಫ್ ದ ಪರ್ಸನ್. ಸೊ ಅವರ ಜಾತಕನ ಆ ರಾಶಿಯವರ ಮೇಷರಾಶಿಯವರ ಒಂದು ಲೈಫ್ ನ ಸೆಟಲ್ ಮಾಡ್ಬೇಕು ಅಂತಾನು ಮಾಡೋದ್ರಿಂದ ಅದನ್ನ ಅಟ್ಲೀಸ್ಟ್ ಯಾರೋ ಒಬ್ರನ್ನ ಮೀಟ್ ಮಾಡಿಸಿ ಒಂದಿಷ್ಟು 3-4 ವರ್ಷ ಆದ್ಮೇಲೆ ಅರ್ಥ ಮಾಡ್ಕೊಂಡ್ಮೇಲೆ ಅವ್ರಾಗ್ಲಿ. ಸೊ ಈ ತರದ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ಸ್ ಕೂಡ ಶುರು ಆಗುವಂತಹ ಸಾಧ್ಯತೆ ಈ ಸಮಯದಲ್ಲಿ ಇದೆ. ಸೊ ಇಷ್ಟು ಬಂದು ಮೇಷರಾಶಿಯವರಿಗೆ. ಮುಂದಿನ ರಾಶಿ ನಾವು ವೃಷಭ ರಾಶಿ. ಸೊ ವೃಷಭ ರಾಶಿ ಅಷ್ಟೊತ್ತಿಗೆ ಹೋಗೋಣ. ಮೇಷರಾಶಿಯವರಿಗೆ ನಾನು ಯಾವುದೇ ತರಹದ ಪರಿಹಾರಗಳನ್ನ ಹೇಳಲ್ಲ. ಅವರಿಗೆ 7:30 ಶುರು ಆದಾಗ ನಾನು ಅದಕ್ಕೆ ಬೇರೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿ ನೀವು ನಾನು ಏನ್ ಹೇಳ್ತೀನಿ ಆ ವಿಡಿಯೋನ ನೀವು ಪಾಲಿಸಿ. ಮುಂದಿನ ರಾಶಿ ವೃಷಭ ರಾಶಿಗೆ ಹೋಗೋಣ ಬನ್ನಿ. ಸೊ ವೃಷಭ ರಾಶಿಯ ಜಾತಕರಿಗೆ ಅಂದ್ರೆ ವೃಷಭ ರಾಶಿ ವೃಷಭ ಲಗ್ನ ಎರಡಕ್ಕೂ ಸಹ ನೋಡ ಹಾಗೆ ಮೊದಲಿಗೆ ಆರೋಗ್ಯದ ಒಂದು ದೃಷ್ಟಿಯಿಂದ ನೋಡಕ್ ಹೋದ್ರೆ ಮೊದಲ 5 ತಿಂಗಳು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೇದು ಅಂತ ನಾನು ಹೇಳ್ತೀನಿ. ಮಂಗಳ ಗ್ರಹದ ಒಂದು ಷಷ್ಠ ಭಾವದ ಮೇಲೆ ಒಂದು ದೃಷ್ಟಿ ಏನಿದೆ, ಈಗ ವರ್ಷದ ಶುರುವಾತಿನಲ್ಲಿ ಕುಜ ಬಂದು ನೀಚನಾಗಿ ವಕ್ರಿಯಾಗಿ ತೃತೀಯದಲ್ಲಿದ್ದಾನೆ. ಅಲ್ಲಿಂದ ಅವನು 6ನೇ ಮನೆಗೆ ದೃಷ್ಟಿ ಹಾಕೋದ್ರಿಂದ ಅಲ್ಲಿ ಯಾವುದೇ ಗ್ರಹದ ದೃಷ್ಟಿ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮೊದಲ 5 ತಿಂಗಳು ನಿಮಗೆ ಆರೋಗ್ಯದ ರೀತಿಯಿಂದ ಕೆಲವೊಂದು ಸಮಸ್ಯೆಗಳು ಕಾಣಿಸ್ಬೋದು. ನಿಮಗೆ ಅಜೀರ್ಣ ಆಗ್ಬೋದು ಅಥವಾ ಚರ್ಮ ಸಂಬಂಧಿತ ಸಮಸ್ಯೆಗಳಾಗ್ಬೋದು. ಯಾಕಂದ್ರೆ ಅದು ಶುಕ್ರನ ರಾಶಿ ಆದ್ರಿಂದ ಕುಜನ ದೃಷ್ಟಿ ಬೀಳೋದ್ರಿಂದ ಸೊ ಇನ್ಫ್ಲಮೇಷನ್ ಅಂತ ಏನ್ ಹೇಳ್ತೀವಿ ಅದರ ಸಮಸ್ಯೆ ಆಗ್ಬೋದು, ಅಥವಾ ಜೀರ್ಣಾಂಗ ವ್ಯವಸ್ಥೆಯ ತೊಂದರೆಗಳಾಗ್ಬೋದು, ಸ್ಟೊಮಕ್ ಇಂಡೈಜೆಷನ್ ಅಥವಾ ಒಂದು ಇಂಟೆಸ್ಟೈನಲ್ ಇಶ್ಯೂಸ್, ಮತ್ತೆ ಮೂಲವ್ಯಾಧಿ ಯಾರಿಗಾರ ಪೈಲ್ಸ್ ಈ ತರದೆಲ್ಲ ಇದ್ರೆ, ಹಾಗೂ ಕರುಳಿನ ಸಮಸ್ಯೆಗಳು, ಮತ್ತೆ ಯಾವುದೇ ತರಹದ ಅಸಿಡಿಟಿ, ಇಂಡೈಜೆಷನ್ ಅಥವಾ ಗ್ಯಾಸ್ಟ್ರೈಟಿಸ್ ಇಂತಹ ಸಮಸ್ಯೆಗಳು ಸಹ ನಿಮಗೆ ಕಂಡು ಬರ್ಬೋದು ಇಂತಹ ಸಮಯದಲ್ಲಿ. ಮೇನವರೆಗೂ ಮಾತ್ರ ಮೊದಲ 5 ತಿಂಗಳು ಮಾತ್ರ ಇದರ ಒಂದು ಈ ತರದ ಸಾಧ್ಯತೆಗಳು ಸಾಕಷ್ಟಿದೆ ಮೊದಲ 5 ತಿಂಗಳು. ಜೂನ್ ನಂತರ ನೀವು ನಿಮ್ಮ ಆರೋಗ್ಯ ಸ್ಥಿತಿ ಸುಧಾರಣೆ ಆಗೋದನ್ನ ನೋಡ್ಬೋದು. ಇಯರ್ ಎಂಡ್ ಅಷ್ಟೊತ್ತಿಗೆ ವರ್ಷಾಂತ್ಯದ ಒಳಗಡೆ ನಿಮ್ಮ ಆರೋಗ್ಯ ಒಳ್ಳೆಯ ಸ್ಥಿತಿಲೇ ಇರುತ್ತೆ. ಯಾಕಂದ್ರೆ ಗುರು ನಿಮ್ಮ ದ್ವಿತೀಯಕ್ಕೆ ಬರೋದ್ರಿಂದ 6ನೇ ಮನೆ ದೃಷ್ಟಿ ನೋಡೋದ್ರಿಂದ ಚೆನ್ನಾಗಿರುತ್ತೆ. ಅದರಲ್ಲೂ ಮಾರ್ಚ್ ಇಂದ ಮೇ ಅವಧಿಯಲ್ಲಿ ಅವರ ಆರೋಗ್ಯದ ಬಗ್ಗೆ ಸಾಕಷ್ಟು ಗಮನ ಹರಿಸಬೇಕಾಗಿ ಬರುತ್ತೆ. ಯಾಕಂದ್ರೆ ಅವರ ರಾಶ್ಯಾಧಿಪತಿಯ ಹಾಗೂ ಷಷ್ಠಾಧಿಪತಿಯಾದ ಶುಕ್ರನು ರಾಹು ಶನಿಯ ಜೊತೆ ಗ್ರಸ್ತನಾಗಿ ವಕ್ರಿಯಾಗಿ ಉಚ್ಚಸ್ಥನಾಗಿ 11ನೇ ಮನೆಯಲ್ಲಿ ಇರ್ತಾನೆ. ಇದು ಒಂದು ಏನಪ್ಪಾ ಲಾಭದ ದೃಷ್ಟಿಯಿಂದ ಬಹಳ ಒಳ್ಳೇದು. ಅವ್ರು ಯಾವುದೇ ತರಹದ ಹೂಡಿಕೆ ಮಾಡಿದ್ರೆ ಅದರಲ್ಲಿ ಲಾಭ ಬರೋ ದೃಷ್ಟಿಯಲ್ಲಿ ಬಹಳ ಒಳ್ಳೇದು. ಬಟ್ ಅದರ ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೇದಲ್ಲ. ಯಾಕಂದ್ರೆ 6ನೇ ಮನೆ ಅಧಿಪತಿ 6ನೇ ಮನೆಯಿಂದಾನೇ 6ನೇ ಮನೆಯಲ್ಲಿ ಇರೋದ್ರಿಂದ, ಅಂದ್ರೆ ತುಲಾ ರಾಶಿ ಒಂದು 6ನೇ ಮನೆ ಆಗುತ್ತೆ ವೃಷಭ ರಾಶಿ ವೃಷಭ ಲಗ್ನಕ್ಕೆ. ಸೊ ಅಲ್ಲಿಂದ ಶುಕ್ರನೇ 6ನೇ ಮನೆಯಲ್ಲಿ ಇರೋದ್ರಿಂದ ಹಾಗೂ ಉಚ್ಚಸ್ಥನವಾಗಿ ವಕ್ರಿಯಾಗಿ ಮತ್ತು ಪಾಪ ಗ್ರಹಗಳ ಯುತಿಯಲ್ಲಿ ಇರೋದ್ರಿಂದ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಮಾರ್ಚ್ ಟು ಮೇ ಸಮಯ ಇನ್ನೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸೊ ಇಷ್ಟು ಒಂದು ಆರೋಗ್ಯದ ದೃಷ್ಟಿಯಿಂದ. ಮುಂದೆ ಒಂದು ಶೈಕ್ಷಣಿಕ ವಿಭಾಗಕ್ಕೆ ಹೋಗೋಣ. ಇದು ಅಕಾಡೆಮಿಕ್ ಎಜುಕೇಶನ್ ಪರ್ಸ್ಪೆಕ್ಟಿವ್ ಇಂದ ಫೆಬ್ರವರಿಯಿಂದ ಜೂನ್ 2025 ಒಳಗಡೆ ನಿಮ್ಮ ಜೀವನದಲ್ಲಿ ಶೈಕ್ಷಣಿಕ ಪ್ರಗತಿ ಅನ್ನೋದು ಸಾಕಷ್ಟು ಬದಲಾವಣೆ ಆಗುತ್ತೆ. ಹಾಗೂ ಅದರಲ್ಲಿ ಪ್ರಗತಿಯು ಸಹ ನೀವು ಕಂಡುಕೊಳ್ಬಹುದು. ಆದ್ರೆ ಜುಲೈ 28ರಿಂದ ಸೆಪ್ಟೆಂಬರ್ 13ರ ಅವಧಿ ಏನಿದೆ ಅದು ತುಂಬಾ ಚಾಲೆಂಜಿಂಗ್ ಫೇಸ್ ಆಗಿರುತ್ತೆ. ಮತ್ತೆ ಸಾಕಷ್ಟು ಕಠಿಣಗಳು ನಿಮ್ಗೆ ಆ ಸಮಯದಲ್ಲೇ ಒದಗಿ ಬರುತ್ತೆ. ಹಾಗೂ ಅದು ನಿರ್ಣಾಯಕ ಅವಧಿ ಸಹ ಆಗಿರುತ್ತೆ. ಈ ಸಮಯದಲ್ಲಿ ನೀವು ಸಾಕಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕಾಗುತ್ತೆ. ಹಾಗೂ ಒಂದು ಮುಖ್ಯವಾದ ನಿರ್ಧಾರವನ್ನು ಸಹ ಈ ಸಮಯದಲ್ಲಿ ಕೈಗೊಳ್ಬೇಕಾಗಿ ಬರುತ್ತೆ. ಇದೇ ಸಮಯದಲ್ಲಿ ಅಂದ್ರೆ ಇಡೀ ವರ್ಷದಲ್ಲಿ ನಾವು ನೋಡಕ್ ಹೋದ್ರೆ ಜುಲೈ ನಂತರ ಅವರಿಗೆ ವಿದೇಶ ಪ್ರಯಾಣದ ಯೋಗವೂ ಬರುತ್ತೆ. ಹಾಗಾಗಿ ವಿದೇಶದಲ್ಲಿ ಅವರು ಉನ್ನತ ವ್ಯಾಸಂಗವನ್ನ ಮಾಡ್ಲಿಕ್ಕೆ ಏನಾದ್ರು ಸಾಕಷ್ಟು ವರ್ಷಗಳಿಂದ ಪ್ರಯತ್ನ ಪಡ್ತಿದ್ದು ಅಥವಾ ಏನಾದ್ರು ಪ್ಲಾನ್ ಹಾಕೊಂಡಿದ್ರೆ ಈ ಸಮಯದಲ್ಲಿ ಅದು ಕೈಗೂಡ್ ಬರ್ಬೋದು. ಸೊ ಹಾಗಾಗಿ ಅದು ಒಂದು ಕೂಡ ಸಾಧ್ಯತೆ ಇದೆ. ಅಷ್ಟಲ್ಲದೆ 12ನೇ ಮನೆ ಅಧಿಪತಿ ಅವರಿಗೆ 5ನೇ ಮನೆಗೆ ಹೋಗೋದ್ರಿಂದ ಇದು ಬರೋದು. ಯಾಕಂದ್ರೆ 12ನೇ ಮನೆ ಅಧಿಪತಿಯಾದ ಕುಜ ಮತ್ತು 7ನೇ ಮನೆ ಅಧಿಪತಿಯಾದ ಕುಜ 5ನೇ ಮನೆಗೆ ಅಂದ್ರೆ ಕನ್ಯಾ ರಾಶಿಗೆ ಜುಲೈ 28ಕ್ಕೆ ಹೋಗಿ ಸೆಪ್ಟೆಂಬರ್ 13ವರೆಗೂ ಅಲ್ಲೇ ಇರ್ತಾನೆ. ಸೊ ಇಂತಹ ಸಮಯದಲ್ಲಿ ಅವರಿಗೆ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡುವಂತಹ ಯೋಗ ಸಿಗುತ್ತೆ. ಇದು ಬಂದು ಶೈಕ್ಷಣಿಕ ವಿಭಾಗಕ್ಕೆ. ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಇಡೀ ವರ್ಷ ಆಕ್ಚುಲಿ ಚೆನ್ನಾಗಿದೆ. ಯಾಕಂದ್ರೆ 11ನೇ ಮನೆಯಲ್ಲಿ ಅಷ್ಟು ಗ್ರಹಗಳು ಸೇರೋದ್ರಿಂದ ಅವರೆಲ್ಲ 5ನೇ ಮನೆಗೆ ದೃಷ್ಟಿನ ಹೋದ್ರಿಂದ ಎಜುಕೇಶನ್ ನೀವು ಸಾಕಷ್ಟು ಇಂಟ್ರೆಸ್ಟ್ ತೋರಿಸಬಹುದು. ಮಾರ್ಚ್ ಟು ಮೇನಲ್ಲಿ ಆಧ್ಯಾತ್ಮಿಕ ಶಿಕ್ಷಣಕ್ಕೂ ನಿಮ್ಮ ಒಲವು ಬರಬಹುದು. ಯಾಕಂದ್ರೆ ಗುರುವಿನ ದೃಷ್ಟಿ ಇರುತ್ತೆ 8ನೇ ಮನೆಯಲ್ಲಿ ದ್ವಿತೀಯದಲ್ಲಿ ಇದ್ದು. ಸೊ ಅದು ಸಹ ಸಾಧ್ಯತೆ ಇದೆ. ಸೊ ಇಷ್ಟು ಬಂದು
ಶೈಕ್ಷಣಿಕ ವಿಭಾಗದಿಂದ. ಮುಂದೆ ಒಂದು ವೃತ್ತಿ ಜೀವನದ ಬಗ್ಗೆ ನೋಡೋಣ. ಸೊ ಉದ್ಯೋಗದ ರೀತಿಯಲ್ಲಿ ನೋಡಕ್ ಹೋದ್ರೆ ಮಾರ್ಚ್ ನಂತರ ನೀವು ಉತ್ತಮ ಪ್ರಗತಿಯನ್ನು ನೋಡಬಹುದು. ಯಾಕಂದ್ರೆ ನಿಮ್ಮ 9, 10ನೇ ಮನೆ ಅಧಿಪತಿಯಾದ ಶನಿ ಯೋಗಕಾರಕನಾಗಿ 11ನೇ ಮನೆಗೆ ಬರೋದ್ರಿಂದ, ಮತ್ತೆ ಏಕಾದಶ ಭಾವದಲ್ಲಿ ಯಾವುದೇ ಗ್ರಹಗಳಿದ್ರು ಅವು ಉತ್ತಮ ಫಲಗಳನ್ನು ಕೊಡುತ್ತೆ. ಸೊ ಹಾಗಾಗಿ ಇದು ತುಂಬಾ ಗೋಲ್ಡನ್ ಪೀರಿಯಡ್ ಅಥವಾ ಒಂದು ಸುವರ್ಣಾವಕಾಶ ಅಂತ ನಾನು ನಿಮ್ಗೆ ಹೇಳ್ಬೋದು 2025. ಆದ್ರೆ ಇದೇ ಸಮಯದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಸಾಕಷ್ಟು ಅವಧಿ ಕೆಲಸವನ್ನ ಮಾಡ್ಲಿಕ್ಕೆ ಬೇಕಾಗುವಂತಹ ಪರಿಸ್ಥಿತಿ ಬರ್ಬೋದು. ಸೊ ಹಾಗಾಗಿ ನಿಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಏನಿರುತ್ತೆ ಅದು ಸ್ವಲ್ಪ ಸಮಸ್ಯೆಗೆ ಒಳಗಾಗಬಹುದು. ನೀವು ಅಷ್ಟು ಸಮಯವನ್ನು ನಿಮ್ಮ ಪರಿವಾರಕ್ಕೆ ಕೊಡಲಿಕ್ಕೆ ಆಗದೆ ಬರ್ಬೋದು ಮೇ ನಂತರ ಗುರುವೇ ದ್ವಿತೀಯದಕ್ಕೆ ಬರೋದ್ರಿಂದ ನಿಮ್ಗೆ ಅದು ತುಂಬಾ ಚೆನ್ನಾಗಿರುತ್ತೆ. ಅಷ್ಟಲ್ಲದೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ದೀರ್ಘ ಕೆಲಸದ ಅವಧಿಯಿಂದ ಒತ್ತಡಗಳು ಜಾಸ್ತಿ ಆಗುತ್ತೆ. ನಿಮಗೆ ಕೆಲಸದ ಬಗ್ಗೆ ತುಂಬಾ ಪ್ರೆಷರ್ ಸಹ ಇರುತ್ತೆ. ಸೊ ಅದನ್ನ ನೀವು ಮ್ಯಾನೇಜ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಪಡ್ತೀರಾ. ಯಾಕಂದ್ರೆ ರಾಹು ಕೂಡ ನಿಮ್ಗೆ 10ನೇ ಮನೇಲಿ ಇರೋದ್ರಿಂದ ತುಂಬಾ ಒತ್ತಡ ಇರುತ್ತೆ ನಿಮ್ಮ ಮೇಲೆ. ಮತ್ತೆ ವರ್ಕಿಂಗ್ ಅವರ್ಸ್ ಅದೇ ಕೆಲಸದ ಅವಧಿ ಕೂಡ ಜಾಸ್ತಿ ಆಗೋದ್ರಿಂದ ಸೊ ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗೋದು ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸ್ಬೋದು. ಆದ್ರೆ ನೀವು ಏನ್ ನಿರ್ಣಯವನ್ನ ತಗೊಂಡು ಮಾಡ್ತೀರಾ ಅದು ನಿಮ್ಗೆ ಒಳ್ಳೇದನ್ನ ಮಾಡುತ್ತೆ. ಹಾಗೆ ರಾಹು ದಶಮ ಭಾವದಲ್ಲಿ ಇರೋದ್ರಿಂದ ತಂತ್ರಜ್ಞಾನ ಕ್ಷೇತ್ರದವರಿಗೆ ವಿಶೇಷ ಲಾಭದಾಯಕವಾಗಿರುತ್ತೆ. ತಂತ್ರಜ್ಞಾನ ಮತ್ತೆ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದನ್ನ ಬಳಸಿಕೊಂಡು ನೀವೇನಾದ್ರು ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆಯನ್ನ ತರಲಿಕ್ಕೆ ಇಷ್ಟಪಟ್ರೆ, ಟ್ರಾನ್ಸ್ಫಾರ್ಮೇಶನ್ ಮಾಡ್ಲಿಕ್ಕೆ ನೀವು ಇಚ್ಛೆ ಪಟ್ರೆ ಇದು ನಿಮ್ಗೆ ವರ್ಷಾಂತ್ಯದಲ್ಲಿ ಸಾಕಷ್ಟು ಉಪಯೋಗಕ್ಕೆ ಬರುತ್ತೆ. ಇದರಿಂದ ನಿಮ್ಗೆ ಬಡ್ತಿ ಆಗುವಂತಹ ಸಾಧ್ಯತೆನೂ ಇದೆ. ಹಾಗಾಗಿ ವೃತ್ತಿಯಲ್ಲಿ ಪ್ರಗತಿ ಬೇಕು, ಬಡ್ತಿ ಬೇಕು ಅಂತ ಹೇಳಿದ್ರೆ ನೀವು ತಂತ್ರಜ್ಞಾನವನ್ನ ಹಾಗೂ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಳವಡಿಸೋ ಕಡೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿ. ಇಷ್ಟು ಬಂದು ನಿಮ್ಮ ವೃತ್ತಿ ಜೀವನ ಹಾಗೂ ಉದ್ಯೋಗದ ಬಗ್ಗೆ ಆಗಿತ್ತು. ಹಾಗಾಗಿ ಚೆನ್ನಾಗೇ ಇರುತ್ತೆ ಇಡೀ ವರ್ಷ. ಸ್ವಲ್ಪ ನೀವು ಕೆಲಸ ಜಾಸ್ತಿ ಮಾಡ್ಬೇಕಾಗತ್ತೆ ಅನ್ನೋದು ಬಿಟ್ರೆ ಕಂಪ್ಲೀಟ್ 2025ನೇ ಇಸ್ವಿಯಲ್ಲಿ ನಿಮ್ಗೆ ಉದ್ಯೋಗ ರೀತಿಯಿಂದ ಸಾಕಷ್ಟು ಲಾಭನೂ ಇದೆ ಹಾಗೂ ಅದು ಚೆನ್ನಾಗೂ ಸಹ ಇರುತ್ತೆ ಉದ್ಯೋಗ ಜೀವನ. ಮುಂದಿನದು ನಾವು ಹಣಕಾಸಿನ ಬಗ್ಗೆ ನೋಡೋಣ, ಆರ್ಥಿಕ ವಿಭಾಗದ ಬಗ್ಗೆ. ಸೊ ಮೇ ತಿಂಗಳಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಣೆ ಆಗುತ್ತೆ. ಯಾಕಂದ್ರೆ ನಿಮ್ಮ ಅಷ್ಟಮಾಧಿಪತಿ ದ್ವಿತೀಯದಲ್ಲಿ ಇದ್ದು ದ್ವಿತೀಯ ಅಷ್ಟಮನೆ ನೋಡೋದ್ರಿಂದ ಹಾಗೂ 11ನೇ ಮನೆಯಲ್ಲಿ ನಿಮ್ಗೆ ಸಾಕಷ್ಟು ಗ್ರಹಗಳು ಸೇರೋದ್ರಿಂದ ಸೊ ನಿಮ್ಮ ಹಳೆಯ ಹೂಡಿಕೆಗಳು ಈಗ ನಿಮ್ಗೆ ಫಲದಾಯಕವಾಗುತ್ತೆ. ಸೊ ನಿಮ್ಮ ಹಳೆಯ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಏನಿರುತ್ತೆ ಅದು ನಿಮ್ಗೆ ಈಗ ಒಳ್ಳೆ ಫಲಗಳನ್ನ ಕೊಡುತ್ತೆ. ಪ್ಲಸ್ ಈ ಮಾರ್ಚ್ ಟು ಮೇನಲ್ಲಿ ನೀವೇನಾದ್ರು ಒಂದು ಚೆನ್ನಾಗಿರುವಂತಹ ಹೂಡಿಕೆಗಳನ್ನ ಮಾಡಿದ್ರೆ ಅದು ಸಹ ನಿಮಗೆ ಒಳ್ಳೆ ಫಲಗಳನ್ನ ಕೊಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಆಲ್ರೆಡಿ ನನ್ನ ಮೇದಿನಿ ಜ್ಯೋತಿಷ್ಯದ ವಿಡಿಯೋನಲ್ಲಿ ನಾನು ಪ್ರೆಡಿಕ್ಟ್ ಮಾಡಿದ್ದೀನಿ. ಮಾರ್ಚ್ ಟು ಮೇನಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಫ್ಲಕ್ಚುಯೇಷನ್ಸ್ ಇರುತ್ತೆ. ಸೊ ಸಾಕಷ್ಟು ಎಚ್ಚರಿಕೆ ವಹಿಸಬೇಕಾಗತ್ತೆ. ಮತ್ತು ಆರ್ಥಿಕ ವಿಭಾಗದಲ್ಲಿ ಇನ್ನೊಂದೇನು ಅಂದ್ರೆ ಮೇಯಿಂದ ಅಕ್ಟೋಬರ್ ವರೆಗೂ ನಿಮ್ಗೆ ಸಾಕಷ್ಟು ಅನುಕೂಲಕರ ಒಂದು ಸ್ಥಿತಿ ನಿರ್ಮಾಣವಾಗುತ್ತೆ. ಅಕ್ಟೋಬರ್ 25ರ ನಂತರ ದೀರ್ಘಾವಧಿ ಹೂಡಿಕೆಗಳನ್ನು ನೀವು ಆರಂಭ ಮಾಡಬಹುದು. ಮತ್ತೆ ಡಿಸೆಂಬರ್ 2025ರಲ್ಲಿ ಗಣನೀಯವಾಗಿ ನೀವು ನೋಡ್ಲಿಕ್ಕೆ ಹೋದ್ರೆ ಹಣಕಾಸಿನಿಂದ ಸಾಕಷ್ಟು ಲಾಭ ಇದೆ. ಹಣಕಾಸಿನ ಲಾಭಗಳು ಸಾಕಷ್ಟು ಬರುತ್ತೆ 2025 ಡಿಸೆಂಬರ್ ಇಂದ. ಸೊ ವರ್ಷಾಂತ್ಯದವರೆಗೆ. ಸೊ ಅಲ್ಲಿವರೆಗೂ ಮೇವರೆಗೂ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇರುತ್ತೆ. ಜೂನ್ ಇಂದ ಸ್ವಲ್ಪ ಸಿಗ್ನಿಫಿಕೆಂಟ್ ನಿಧಾನಕ್ಕೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ವೃಷಭ ರಾಶಿಯೇ ಬಂದು ಸಾಕ್ಷಾತ್ ಲಕ್ಷ್ಮಿಯ ಸ್ಥಾನ ಆಗೋದ್ರಿಂದ ಹಾಗೂ ದ್ವಿತೀಯ ಭಾವ ಧನಭಾವ ಆಗೋದ್ರಿಂದ ಕಾಲ್ಪುರುಷ ಕುಂಡ್ಲಿಯಲ್ಲಿ ಸೊ ಅವರಿಗೆ ಖಂಡಿತ ಈ ವರ್ಷ ಚೆನ್ನಾಗಿರುತ್ತೆ. ಯಾಕಂದ್ರೆ 11ನೇ ಮನೆ ಏಕಾದಶ ಭಾವದಲ್ಲಿ ಎಲ್ಲಾ ಗ್ರಹಗಳು 6 ಗ್ರಹಗಳು ಇರೋದ್ರಿಂದ ನಾವೇನ್ ಯಾವುದೇ ಒಂದು ಷೋಡಶ ಸಂಸ್ಕಾರ ಮಾಡಿದಾಗ ನಾವೇನ್ ಕೇಳ್ಕೊತೀವಿ, ಏಕಾದಶ ಭಾವಸ್ಥಿತ ಗ್ರಹಗಳು ನಮಗೆ ಎಲ್ಲಾ ಗ್ರಹಗಳು ಏಕಾದಶ ಭಾವದಲ್ಲಿ ಸ್ಥಿತರಾಗಿದ್ದಾಗ ಏನು ಫಲಗಳನ್ನು ಕೊಡುತ್ತೋ ಅದೇ ಫಲಗಳನ್ನ ಕೊಡಿ ಅಂತ ನಾವು ಕೇಳೋದ್ರಿಂದ ಹಾಗಾಗಿ ಏಕಾದಶ ಭಾವ ಅನ್ನೋದು ಇಚ್ಛಾಪೂರ್ತಿ ಸ್ಥಾನ. ಸೊ ನಿಮ್ಮ ಸಾಕಷ್ಟು ವರ್ಷಗಳಿಂದ ನೀವೇನ್ ಇಚ್ಛೆಯನ್ನ ಇಟ್ಕೊಂಡಿದ್ರೆ ಅದ್ರ ಎಲ್ಲಾ ಪೂರೈಕೆ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಹಣ ಬೇಕು. ಸೊ ಹಾಗಾಗಿ ಹಣಕಾಸು ಖಂಡಿತ ಒದಗಿ ಬರುತ್ತೆ ಹಾಗೂ ನಿಮ್ಮ ಇಚ್ಛೆ ಕೂಡ ಪೂರ್ತಿ ಆಗುತ್ತೆ. ಸೊ ಇದು ಬಂದು ಆರ್ಥಿಕ ವಿಭಾಗದ ಬಗ್ಗೆ. ನೆಕ್ಸ್ಟ್ ಮತ್ತು ಪ್ರೀತಿ ಪ್ರೇಮ ಅಥವಾ ವೈವಾಹಿಕ ಸಂಬಂಧಗಳ ಬಗ್ಗೆ ನೋಡ್ಲಿಕ್ಕೆ ಹೋದ್ರೆ ಏಪ್ರಿಲ್ ಮೇನಲ್ಲಿ ಸ್ವಲ್ಪ ವೈವಾಹಿಕ ಸಂಬಂಧಗಳ ಸ್ವಲ್ಪ ಬಿರುಕು ಮೂಡಬಹುದು ಮಾರ್ಚ್ ಏಪ್ರಿಲ್ ಮೇನಲ್ಲಿ. ಆದ್ರೆ ಜೂನ್ ತಿಂಗಳಿಂದ ಅವೆಲ್ಲ ಸುಧಾರಣೆ ಆಗ್ತಾ ಬರುತ್ತೆ. ಹಾಗೂ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮೊದಲ ಅರ್ಧ ಭಾಗಗಳಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಮತ್ತೆ ಏನಾದ್ರು ಒಂದು ವೈಮನಸ್ಯ ಬರಬಹುದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಬರಬಹುದು. ಆದ್ರೆ ನಂತರ ಕ್ರಮೇಣ ಸುಧಾರಣೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಿಮ್ಮ ಸಪ್ತಮಾಧಿಪತಿ ಕುಜ ಕರ್ಕಾಟಕ ರಾಶಿಯಿಂದ ಈಚೆ ಬಂದ ಮೇಲೆ ಸ್ವಲ್ಪ ಪರವಾಗಿಲ್ಲ. ಹಾಗೂ ಗುರುವಿನ ಒಂದು ದೃಷ್ಟಿನೂ ಹೊಟ್ಟೋಗೋದ್ರಿಂದ ಜೂನ್ ಆದ್ಮೇಲೆ ಸ್ವಲ್ಪ ಒಂದೊಂದು ತಿಂಗಳು ಮೇಲ್ ಹೋದ್ರೆ ಒಂದೊಂದು ತಿಂಗಳು ಚೆನ್ನಾಗಿದೆ ಆ ತರ ಬರುತ್ತೆ. ಮತ್ತೆ ಅದು ಅಲ್ಲದೆ ಕೆಲಸದ ಒತ್ತಡ ನಿಮ್ಗೆ ಜಾಸ್ತಿ ಆಗೋದ್ರಿಂದ ಸಾಮಾನ್ಯವಾಗಿ ನಿಮಗೆ ಅದರ ಒಂದು ಎಫೆಕ್ಟ್ ಇನ್ನೊಂದ್ ಕಡೆ ಆಗೇ ಆಗುತ್ತೆ.
ಒಟ್ಟಾರೆಯಾಗಿ 2025ನೇ ವರ್ಷ ಬಂದು ವೃಷಭ ರಾಶಿಯವರಿಗೆ, ವೃಷಭ ಲಗ್ನದವರಿಗೆ ವೃತ್ತಿಪರ ಮತ್ತು ಆರ್ಥಿಕ ಪ್ರಗತಿಯ ವರ್ಷ ಆಗಿದೆ. ಆರೋಗ್ಯ ಮತ್ತು ಸಂಬಂಧಗಳ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ, ಮತ್ತೆ ತಂತ್ರಜ್ಞಾನದ ಸದುಪಯೋಗ ಮಾಡಿಕೊಂಡ್ರೆ ನಿಮಗೆ ಈ ವರ್ಷ 2025 ಫಲಪ್ರದವಾಗಲಿದೆ. ಸೊ ಇಷ್ಟು ಬಂದು ವೃಷಭ ರಾಶಿ ಬಗ್ಗೆ ಆಗಿತ್ತು. ಮುಂದೆ ನಾವು ಮಿಥುನ್ ರಾಶಿ ಕಡೆಗೆ ಹೋಗೋಣ. ಸೊ ಮಿಥುನ್ ರಾಶಿಯ ಜಾತಕರಿಗೆ, ಮಿಥುನ್ ರಾಶಿ ಮಿಥುನ ಲಗ್ನದವರಿಗೆ 2025ನೇ ಇಸ್ವಿನಲ್ಲಿ ಆರೋಗ್ಯದ ಒಂದು ಪರ್ಸ್ಪೆಕ್ಟಿವ್ ಅನ್ನು ನೋಡಕ್ ಹೋದೆ. ಜನವರಿ 21ರಿಂದ ಏಪ್ರಿಲ್ 3ರವರೆಗೆ ಮಂಗಳ ಗ್ರಹ ಕುಜ ನಿಮ್ಮ ರಾಶಿಯಲ್ಲಿ ಸಂಚರಿಸೋದ್ರಿಂದ ತಲೆನೋವು ಬರುವಂತದ್ದು, ಅಸಾಧ್ಯವಾದ ತಲೆನೋವು ಬರುವಂತದ್ದು ಅಥವಾ ಮೈಗ್ರೇನ್ ಆ ತರದ ಇಶ್ಯೂಗಳು ನಿಮ್ಗೆ ಸಾಕಷ್ಟು ಕಾಣಿಸ್ಕೋಬಹುದು. ಆದ್ರೆ ಗುರುವಿನ ದೃಷ್ಟಿ ನಿಮ್ಮ ಷಷ್ಠ ಭಾವದ ಮೇಲೆ ಇರೋದ್ರಿಂದ, ಯಾಕಂದ್ರೆ ವೃಷಭ ರಾಶಿಯಲ್ಲಿ ಗುರು ಇದ್ದು ಆತ ವೃಶ್ಚಿಕ ರಾಶಿಯನ್ನ ನೋಡೋದ್ರಿಂದ ಸೊ ಅಷ್ಟೊಂದು ಗಂಭೀರವಾದ ಸಮಸ್ಯೆಗಳು ಬರೋದಿಲ್ಲ ನಿಮ್ಗೆ. ಮತ್ತೆ ಕುಜ ನಿಮಗೆ 6ನೇ ಮನೆ ಹಾಗೂ 11ನೇ ಮನೆ ಅಧಿಪತಿಯಾಗಿ ನಿಮ್ಮ ರಾಶಿಲೇ ಇರೋದ್ರಿಂದ ನಿಮ್ಗೆ ಆರೋಗ್ಯ ಸಮಸ್ಯೆಗಳು ಸಾಕಷ್ಟು ಬರ್ಬಹುದು. ಬಟ್ ಆದ್ರೆ ಗುರುವಿನ ದೃಷ್ಟಿ ಇರೋದ್ರಿಂದ 6ನೇ ಮನೆ ಮೇಲೆ ಅಷ್ಟಾಗಿ ಗಂಭೀರ ಸಮಸ್ಯೆಗಳು ಬರೋದಿಲ್ಲ. ಮತ್ತೆ ಜೂನ್ ತಿಂಗಳಿಂದ ನಿಮ್ಮ ಆರೋಗ್ಯದ ಸ್ಥಿತಿ ಕೂಡ ಸುಧಾರಣೆಗೊಳ್ಳಲಿದೆ. ಯಾಕಂದ್ರೆ ಜೂನ್ ನಲ್ಲಿ ಕುಜ ಬಂದು ಸಿಂಹ ರಾಶಿಗೆ ಹೋಗ್ತಾನೆ ಹಾಗೂ ಗುರು ಬಂದು ನಿಮ್ಮ ರಾಶಿಗೆ ಬರೋದ್ರಿಂದ ಜನ್ಮ ಗುರು ನರೋ ದುಃಖಂ ಅಂತ ಹೇಳ್ತಾರೆ. ಆದ್ರೆ ನಿಮ್ಮ ರಾಶಿಯಲ್ಲಿ ಗುರು ಬಂದು ಉಚ್ಚಾಭಿಲಾಷಿ ಆಗೋದ್ರಿಂದ ಸಾಕಷ್ಟು ಸುಧಾರಣೆ ಆಗುತ್ತೆ ಜೂನ್ನ ನಂತರ. ಇದೇ ಸಂದರ್ಭದಲ್ಲಿ ನೀವು ನಿಮ್ಮ ಆರೋಗ್ಯವಷ್ಟೇ ಅಲ್ಲ, ನಿಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ಸಹ ಗಮನ ಕೊಡಬೇಕಾಗುತ್ತೆ. ಅದರಲ್ಲೂ ಮೇ 18ರ ನಂತರ ನೀವು ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಸಾಕಷ್ಟು ಗಮನ ಕೊಡಬೇಕಾಗತ್ತೆ. ಅದರಲ್ಲೂ ರೆಗ್ಯುಲರ್ ಚೆಕ್ಅಪ್ ಮಾಡಿಸೋದು ಒಳ್ಳೇದು. ಯಾಕಂದ್ರೆ ರಾಹು ಬಂದು 9ನೇ ಮನೆಗೆ ಬರೋದ್ರಿಂದ ಹಾಗೂ 9ನೇ ಮನೆ ಅಧಿಪತಿ ಶನಿ ಹೋಗಿ 10ನೇ ಮನೆಗೆ ಹೋಗೋದ್ರಿಂದ ಸೊ ಆ 9ನೇ ಮನೆ ಅಧಿಪತಿ ಸ್ವಲ್ಪ ವೀಕ್ ಇದ್ದಾನೆ. ಸೊ ಜೂನಿಂದ ಅಕ್ಟೋಬರ್ವರೆಗೂ, ಮೇ ಟು ಅಕ್ಟೋಬರ್ವರೆಗೂ ಸ್ವಲ್ಪ ನಿಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ನೀವು ಗಮನ ಕೊಡಿ. ಸೊ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ವಿಶೇಷ ಗಮನ ಹರಿಸಿದ್ರೆ ಒಳ್ಳೇದು ಅಂತ. ನೆಕ್ಸ್ಟ್ ಶೈಕ್ಷಣಿಕ ವಿಭಾಗಕ್ಕೆ ಬಂದ್ರೆ ಮಾರ್ಚ್ ಇಂದ ಮೇ ಅವಧಿಯಲ್ಲಿ ಉತ್ತೇಜಕವಾದಂತಹ ಶೈಕ್ಷಣಿಕ ಅವಕಾಶಗಳು ನಿಮ್ಗೆ ಲಭ್ಯವಾಗಲಿದೆ. ಮತ್ತೆ ಮೇ ತಿಂಗಳ ನಂತರ ನಿಮ್ಗೆ ಶೈಕ್ಷಣಿಕ ಭವಿಷ್ಯದಲ್ಲಿ ಶೈಕ್ಷಣಿಕ ಒಂದು ವಿಭಾಗದಲ್ಲೂ ಸಹ ಉತ್ತಮ ಫಲಿತಾಂಶಗಳು ನಿಮ್ಗೆ ಲಭ್ಯವಾಗಲಿದೆ. ನೀವೇನು ಕಷ್ಟಪಟ್ಟು ಯಾವುದೇ ತರದ ಪರೀಕ್ಷೆಗಳನ್ನ ತಗೊಂಡಿದ್ರಿ ಅಥವಾ ಯಾವುದೇ ತರದ ಒಂದು ಹೊಸ ಕೋರ್ಸ್ ನ ಪ್ರಾರಂಭ ಮಾಡಿದ್ರಿ, ಅದರಲ್ಲಿ ನಿಮ್ಗೆ ಉತ್ತಮ ಫಲಿತಾಂಶಗಳು ಸಿಗುತ್ತೆ. ಮತ್ತೆ ಗುರುಗ್ರಹವು ನಿಮ್ಮ ಷಷ್ಠ ಭಾವವನ್ನು ನೋಡ್ತಾ ಇರೋದ್ರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮ್ಗೆ ಯಶಸ್ಸು ಸಿಗಲಿದೆ. ಹಾಗೂ ಜುಲೈ ಟು ಅಕ್ಟೋಬರ್ ಟೈಮ್ ನಲ್ಲಿ ನಿಮ್ಗೆ ಸಿವಿಲ್ ಸೇವಾ ಆಕಾಂಕ್ಷಿಗಳಾಗಿದ್ರೆ ನೀವು ಅತ್ಯಂತ ಅನುಕೂಲಕರ ಸಮಯ ಅದು. ಹಾಗೂ ಅಕ್ಟೋಬರ್ನ ನಂತರ ಸಹ ಯಾವಾಗ ಕುಜ ನಿಮ್ಮ ವೃಶ್ಚಿಕ ರಾಶಿ ಷಷ್ಠಾಧಿಪತಿಯಾಗಿ ಷಷ್ಠಕ್ಕೆ ಬರ್ತಾನೋ ಅವಾಗ ನಿಮ್ಗೆ ಇನ್ನೂ ಅದು ಅಕ್ಟೋಬರ್ ನಂತರ ಸಹ ಇನ್ನೂ ಅನುಕೂಲಕರವಾದ ಸಮಯ ಬರುತ್ತೆ, ನೀವು ಆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಏನಾದ್ರು ಎದುರಿಸ್ತಾ ಇದ್ರೆ. ಇಷ್ಟು ಬಂದು ನಿಮ್ಮ ಶೈಕ್ಷಣಿಕ ವಿಭಾಗದ ಬಗ್ಗೆ ಆಗಿತ್ತು. ಈಗ ನಾವು ನಿಮ್ಮ ಉದ್ಯೋಗದ ಕಡೆ ಅಥವಾ ನಿಮ್ಮ ವೃತ್ತಿ ಜೀವನದ ಬಗ್ಗೆ ನೋಡೋಣ ಬನ್ನಿ. ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಸುವರ್ಣ ಕಾಲ ಈಗ ಪ್ರಾರಂಭವಾಗುತ್ತೆ 2025ನೇ ಇಸ್ವಿಯಿಂದ. ನಿಮ್ಮ ನವಮಾಧಿಪತಿಯಾದ ಅಷ್ಟಮಾಧಿಪತಿಯಾದ ಶನಿ ಗ್ರಹವು ದಶಮಕ್ಕೆ ಬರೋದ್ರಿಂದ, ನವಮಾಧಿಪತಿ ದಶಮಕ್ಕೆ ಬಂದಾಗ ಧರ್ಮಕರ್ಮಾಧಿಪತಿ ಯೋಗ ನಿರ್ಮಾಣವಾಗುತ್ತೆ. ಹಾಗೂ ನಿಮ್ಮ ದಶಮಾಧಿಪತಿಯಾದ ಗುರು ನಿಮ್ಮ ಜನ್ಮಕ್ಕೆ ಬರೋದ್ರಿಂದ ಅದು ಬಹಳ ಒಳ್ಳೆಯದು. ಯಾಕಂದ್ರೆ ಮಹರ್ಷಿ ಪರಾಶರರು ಹೇಳ್ತಾರೆ, ರಾಶಿಯಾಧಿಪತಿ ಅದನ್ನು 10ನೇ ಮನೆಯಲ್ಲಿ ಇಲ್ಲ 10 ಮನೆಯ ರಾಶಿಯಲ್ಲಿ ಇದ್ರೆ ಅದು ಬಹಳ ಒಳ್ಳೆಯದು ಅಂತ. ಅದು ನಿಮ್ಮ ಜನ್ಮ ಜಾತಕದಲ್ಲಿ ಅದನ್ನ ಅವ್ರು ಹೇಳಿರ್ಬೋದು. ಅದನ್ನ ನಾವು ಅದೇ ಇವನ್ ಟ್ರಾನ್ಸಿಟ್ ಗೋಚಾರದಲ್ಲೂ ಸಹ ನಾವು ಅದನ್ನ ಅಳವಡಿಸ್ಲಿಕ್ಕೆ ಪ್ರತಿಸ್ಥಿತಿ ಆಗಲ್ಲ. ಬಟ್ ಆದ್ರೆ ಒಬ್ಬ ಕೇಂದ್ರಾಧಿಪತಿಯಾಗಿ ಆತ ನಮ್ಮ ರಾಶಿಗೆ ಬಂದಾಗ ತ್ರಿಕೋಣ ಆಗುತ್ತೆ. ನಮ್ಮ ರಾಶಿಯನ್ನ ನಾವು ತ್ರಿಕೋಣವನ್ನಾಗೂ ನೋಡ್ಬೋದು, ಕೇಂದ್ರವಾಗೂ ನೋಡ್ಬೋದು, ಎರಡು ಆಗಿರುತ್ತೆ. ಲಗ್ನ ರಾಶಿ ಆಗ್ಲಿ ಅದು ಎರಡು ಆಗೋದ್ರಿಂದ ಸೊ ಒಬ್ಬ ಕೇಂದ್ರಾಧಿಪತಿ ದಶಮಾಧಿಪತಿ ನಮ್ಮ ರಾಶಿಗೆ ಮೇಲೆ ಬಂದಾಗ ಗುರುಗ್ರಹವು, ಯಾಕಂದ್ರೆ ದಶಮಾಧಿಪತಿ ಅಂದ್ರೆ ಮೀನರಾಶಿ ಅಧಿಪತಿ ನಿಮ್ಮ ಮಿಥುನ ರಾಶಿ ಮೇಲೆ ಗುರುಗ್ರಹ ಬಂದಾಗ ಅದು ಒಳ್ಳೆಯ ರಾಜಯೋಗವನ್ನ ಕ್ರಿಯೇಟ್ ಮಾಡುತ್ತೆ. ಮತ್ತೆ ಗುರುಗ್ರಹ ಅಲ್ಲಿ ಉಚ್ಚಾಭಿಲಾಷಿ ಆಗಿರ್ತಾನೆ. ಪ್ಲಸ್ 10ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಹಾಗಾಗಿ ಗುರು ಶನಿ ಪರಸ್ಪರ ಕೇಂದ್ರದಲ್ಲಿರ್ತಾರೆ. ಮತ್ತೆ ಮಾರ್ಚ್ ಇಂದ ಮೇನಲ್ಲಿ ಈ 3 ತಿಂಗಳು ಒಟ್ಟು 7-8 ಗ್ರಹಗಳು ಒಬ್ರಿಗೊಬ್ರು ಕೇಂದ್ರದಲ್ಲಿರ್ತಾರೆ. ಕುಜ ಇರುತ್ತೆ ನಿಮ್ಮ ಕೇಂದ್ರದಲ್ಲಿ. ಸೊ ಇದು ಬಹಳ ಉತ್ತಮ ಅಂತ ಹೇಳ್ತೀನಿ.
ಮತ್ತೆ ಅದು ಅಲ್ಲದೆ ಯಾವುದೇ ಒಬ್ಬ ರಾಶಿಯವರಿಗೆ 10ನೇ ಮನೆಗೆ ತಮ್ಮ ಚಂದ್ರ ರಾಶಿಯಿಂದಾಗ್ಲಿ ಅಥವಾ ಲಗ್ನದಿಂದಾಗ್ಲಿ 10ನೇ ಮನೆಗೆ ಶನಿಯ ಒಂದು ಪ್ರವೇಶ ಆದಾಗ, ಯಾಕಂದ್ರೆ 10ನೇ ಮನೆ ಕರ್ಮಸ್ಥಾನ, 11ನೇ ಮನೆ ಕರ್ಮ ಫಲಸ್ಥಾನ. ಸೊ ಒಂದು ರಾಶಿಯಲ್ಲಿ 2 ವರ್ಷ ಶನಿ ಸಮಯ ಕಳೆಯೋದ್ರಿಂದ ಆ 2 ವರ್ಷ 10ನೇ ಮನೆಯಲ್ಲಿ 11ನೇ ಮನೆಯಲ್ಲಿ 2 ವರ್ಷ. ಸೊ ಕರ್ಮಕಾರಕನಾಗಿ ಕರ್ಮ ಫಲದಾತನಾಗಿ ಆ ಭಾವಗಳಲ್ಲೇ ಆತ ಸಂಚರಿಸೋದ್ರಿಂದ ನಮ್ಗೆ ಅದು ಬಹಳ ಉತ್ತಮವಾದ ಸಮಯ, ಹಾಗೂ ಅದು ಸುವರ್ಣ ಯುಗ ಅಂತಾನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಮಿಥುನ ರಾಶಿಯವರ ಸುವರ್ಣ ಯುಗ ಉದ್ಯೋಗದ ದೃಷ್ಟಿಯಿಂದ 2025ನೇ ಇಸ್ವಿನಲ್ಲಿ ಪ್ರಾರಂಭವಾಗಲಿದೆ. ಹಾಗೂ ಈ 5 ವರ್ಷಗಳಲ್ಲಿ ಅವರಿಗೆ ಸಾಕಷ್ಟು ಏನು ಕೆಲಸದ ಒತ್ತಡ ಇರುತ್ತೆ, ಸಾಕಷ್ಟು ಕೆಲಸದ ಒಂದು ಹೆಚ್ಚುವರಿ ಅಧಿಕಾರವೂ ಸಿಗುತ್ತೆ, ಹಾಗೂ ಅವ್ರಿಗೆ ಅದರಲ್ಲೂ ಸಾಕಷ್ಟು ಕೆಲಸಗಳು ಅವ್ರಿಗೆ ಬರುತ್ತೆ, ಸಾಕಷ್ಟು ನೋಡ್ಕೊಳ್ಳುವಂಥದ್ದು, ಮ್ಯಾನೇಜ್ ಮಾಡುವಂಥದ್ದು, ಹ್ಯಾಂಡಲ್ ಮಾಡುವಂಥದ್ದು ಎಲ್ಲ ಬರುತ್ತೆ. ಜವಾಬ್ದಾರಿಗಳು ನಿಮ್ಮ ಮೇಲ್ ಬೀಳುತ್ತೆ ಜನರಲ್ ಆಗಿ ಹೇಳಿಕ್ ಹೋದ್ರೆ. ಯಾಕಂದ್ರೆ 6 ಗ್ರಹಗಳು ನಿಮ್ಮ 10ನೇ ಮನೇಲಿ ಇರುತ್ತೆ ಮಾರ್ಚ್ 29ರಿಂದ ಮೇ 18ವರೆಗೂ. ಸೊ ಈ ಸಮಯದಲ್ಲಿ ಬಹಳಷ್ಟು ಒತ್ತಡ, ಕೆಲಸದ ಒತ್ತಡಗಳಿರುತ್ತೆ, ಸಾಕಷ್ಟು ಜವಾಬ್ದಾರಿಗಳು ನಿಮ್ಮ ಮೇಲೆ ಬೀಳಲಿದೆ. ಮತ್ತೆ ಮೊದಲಾರ್ಧದಲ್ಲಿ ಕಂಪ್ಲೀಟ್ ಮೊದಲ 5-6 ತಿಂಗಳಲ್ಲಿ ನೀವು ಅಷ್ಟು ಸಮಯವನ್ನ ನಿಮ್ಮ ಕುಟುಂಬಕ್ಕೆ ಕೊಡ್ಲಿಕ್ಕೆ ಆಗದೆ ಇರ್ಬೋದು. ಸೊ ನಿಮಗೆ ಒಬ್ಬ ಏನಾದ್ರೂ ನಿಮ್ಮ ಬಾಳ ಸಂಗಾತಿ ಆದವ್ರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳುವಂತರ ಆದ್ರೆ ಈ ಸಮಯದಲ್ಲಿ ನಿಮ್ಗೆ ಪರವಾಗಿಲ್ಲ. ಇಲ್ಲಾಂದ್ರೆ ನಿಮ್ಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಏನಿದೆಯಾ ಅದಕ್ಕೂ ಸಹ ಎಫೆಕ್ಟ್ ಆಗುತ್ತೆ. ಸೊ ಉದ್ಯೋಗದಲ್ಲಿ ನಿಮ್ಗೆ ಸಾಕಷ್ಟು ಅವಕಾಶಗಳು ಈ ಸತಿ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ ಶನಿ 10ನೇ ಮನೆಗೆ ಬಂದಾಗ ಆ ಜಾತಕನ ಉದ್ಯೋಗದಲ್ಲಿ ಆತನಿಗೆ ಒಂದು ಆತನಿಗೆ ಅಥವಾ ಆಕೆಗೆ ಒಳ್ಳೆಯ ಒಂದು ಪೊಸಿಷನ್ ರೀಚ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಶನಿ ಆ ಜಾತಕನನ್ನ ಅಥವಾ ಜಾತಕಗಳನ್ನ ಸಾಕಷ್ಟು ಕಷ್ಟ ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ಒಂದು ಪ್ರೇರೇಪಿಸಬೇಕಾಗತ್ತೆ. ಸೊ ಅದಕ್ಕಾಗಿ ಅವರಿಗೆ ಅದಕ್ಕೆ ಅವಕಾಶ ಸಿಗ್ಬೇಕಾಗತ್ತೆ. ಸೊ ಹಾಗಾಗಿ ಶನಿ ಏನ್ ಮಾಡ್ತಾನೆ ಅಂದ್ರೆ ಬೇರೆ ಗ್ರಹಗಳ ತರ ಓಕೆ ನಾನು ಏನಿದೆ ಫಲ ಕೊಟ್ಬಿಟ್ಟು ಹೊಟ್ಟೋಗೋಣ ಆತರ ಮಾಡಲ್ಲ. ಸೊ ಹಾಗಾಗಿ ಅವರಿಗೆ ಅವಕಾಶಗಳನ್ನ ಒದಗಿಸ್ಕೊಡ್ತಾರೆ. ಇದಕ್ ಕೆಲಸ ಮಾಡು, ಇದು ಮಾಡು ಅಂತ ಸಾಕಷ್ಟು ಅಪರ್ಚುನಿಟೀಸ್, ಅವಕಾಶಗಳನ್ನ ಶನಿ ತಂದು ಕೊಡ್ತಾರೆ. ಸೊ ಅವಾಗ ಎಲ್ಲಾ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಂಡು ಮಿಥುನ್ ರಾಶಿಯವರು ಅದರಂತೆ ನಡೆದು ಕೆಲಸ ಮಾಡಿದ್ರೆ ಶನಿ ಅವರಿಗೆ ಖಂಡಿತ ಅವರ ಕರ್ಮ ಫಲ ಕೊಟ್ಟೇ ಕೊಡ್ತಾನೆ. ಅದು ಸೆಪ್ಟೆಂಬರ್ ನಂತರ ಇದೇ ವರ್ಷದಲ್ಲಿ ಆಗುತ್ತೆ. ಯಾಕಂದ್ರೆ ಗುರು ಬಂದು ದ್ವಿತೀಯದಲ್ಲಿ ಉಚ್ಚಸ್ಥನ ಆಗ್ತಾನೆ ಅಕ್ಟೋಬರ್ನಲ್ಲಿ. ಸೊ ಸೆಪ್ಟೆಂಬರ್ ಇಂದಾನೆ ಅದರ ಪ್ರಭಾವ, ಯಾಕಂದ್ರೆ ದೊಡ್ಡ ಗ್ರಹಗಳಾದ್ರಿಂದ ಒಂದ್ 2-3 ತಿಂಗಳು ಮುಂಚೆನೆ ಸಿಗೋದ್ರಿಂದ. ಸೊ ಗುರು ದ್ವಿತೀಯದಲ್ಲಿದ್ದು ದಶಮವನ್ನ ನೋಡ್ತಾನೆ, ಹಾಗೂ ದಶಮಾಧಿಪತಿ ಆದ ತಾನೇ ಆ ಮನೆಯನ್ನ ನೋಡೋದ್ರಿಂದ ಅದು ಸ್ಟ್ರೆಂತ್ ಆಗುತ್ತೆ, ಭಾವಕ್ಕೆ ಒಂದು ಬಲವೂ ಸಿಗುತ್ತೆ. ಮತ್ತೆ ಶನಿ ಒಂದು ನೈಸರ್ಗಿಕವಾಗಿ ಕರ್ಮಕಾರಕನಾಗಿರೋದ್ರಿಂದ ಆತನನ್ನು ನೋಡೋದ್ರಿಂದ ಒಂದು ಡಬಲ್ ಟ್ರಾನ್ಸಿಟ್ ಅಂತ ಹೇಳ್ತೀವಿ, ದ್ವಿಗುಣ ಸಂಚಾರ ಗುರು ಶನಿ ಒಂದು 10ನೇ ಮನೆ ಮೇಲೆ ಏರ್ಪಡುತ್ತೆ. ಸೊ ಯಾವುದೇ ಒಂದು ದೊಡ್ಡ ಲೈಫ್ ಇವೆಂಟ್ ಆಗ್ಬೇಕು ಅಂದ್ರೆ ಗುರು ಶನಿ ಇಬ್ಬರ ಕನೆಕ್ಷನ್ ಆ ಭಾವಕ್ಕೆ ಸಂಬಂಧ ಏರ್ಪಟ್ಟಿರ್ಬೇಕು. ಸೊ ಈಗ ಅಕ್ಟೋಬರ್ 2025ರಿಂದ ಡಿಸೆಂಬರ್ 2025 ಒಂದು 50-60 ದಿನಗಳಿಗೆ ಗುರು ಹಾಗೂ ಶನಿ ಇಬ್ಬರ ಒಂದು ದ್ವಿಗುಣ ಸಂಚಾರ, ಡಬಲ್ ಟ್ರಾನ್ಸಿಟ್ ಅಂತ ಏನ್ ಹೇಳ್ತೀವಿ, ಅದು ಮೀನರಾಶಿ ನಿಮ್ಮ 10ನೇ ಮನೆ ಮೇಲೆ ಬೀಳೋದ್ರಿಂದ ನಿಮಗೆ ಒಂದು ಉದ್ಯೋಗದಲ್ಲಿ ಬಡ್ತಿ ಅಥವಾ ಉದ್ಯೋಗದಲ್ಲಿ ಒಂದು ಅದ್ಭುತ ಅವಕಾಶಗಳು ಅಥವಾ ನೀವು ವೃತ್ತಿಯಲ್ಲಿ ಪ್ರಗತಿಯನ್ನು ಹೊಂದುವಂತಹ ಸಾಕಷ್ಟು ಅವಕಾಶಗಳು ನಿಮ್ಗೆ ಸಿಗ್ಬೋದು. ಹಾಗೆ ನಿಮಗೆ ಇಚ್ಛೆ ಆಗುವಂತಹ ಒಂದು ಹೊಸ ರೋಲ್ ಅಥವಾ ಒಂದು ಹೊಸ ತರದ ಕಾರ್ಯವೂ ಕೂಡ ನಿಮಗೆ ಸಿಗ್ಬೋದು. ಸೊ ನೀವು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲೇ ನಿಮಗೆ ಸಿಗ್ಬೋದು, ಅಥವಾ ಆ ಸಂಸ್ಥೆಯಲ್ಲೇ ನಿಮಗೆ ಒಂದು ಡಿಪಾರ್ಟ್ಮೆಂಟ್ ಅಥವಾ ಒಂದು ಪ್ರಾಸೆಸ್ ಕೂಡ ಚೇಂಜ್ ಆಗ್ಬೋದು. ಅಥವಾ ನಿಮ್ಗೆ ಈಚೆ ಏನಾದ್ರು ನೌಕರಿಯನ್ನ ಹುಡುಕ್ತಿದ್ರೆ ನಿಮ್ಗೆ ಅದು ಸಹ ಪ್ರಾಪ್ತವಾಗುತ್ತೆ. ಆದ್ರೆ ಶನಿ ನಿಮ್ಗೆ ಫಲ ಕೊಟ್ಟಾರದಿಂದ ಉತ್ತಮವಾದನ್ನೇ ಕೊಡ್ತಾನೆ. ಯಾಕಂದ್ರೆ ಗುರು ಕೊಟ್ಟಾಗ ಒಳ್ಳೇದಾಗ್ಲಿ ಅಂತ ಒಂದು ಕೊಟ್ಬಿಟ್ಟು ಹೋಗ್ತಾನೆ. ಬಟ್ ಆದ್ರೆ ಶನಿ ಆದ್ರೇನು ಅಂದ್ರೆ ಈಗಷ್ಟೇ ಅಲ್ಲ, ಇನ್ನು 10-12 ವರ್ಷಕ್ಕೂ ಈ ಜಾತಕಗಳಿಗೆ ಅದು ಉಪಯೋಗ ಆಗ್ಬೇಕು, ಆ ತರದ ಒಂದು ಜಡ್ಜ್ಮೆಂಟ್ ಶನಿ ಕೊಡೋದ್ರಿಂದ. ಸೊ ಡೆಫಿನೆಟ್ಲಿ ನಿಮ್ಗೊಂದು ಬಹಳ ಒಂದು ಒಳ್ಳೆ ಆಪರ್ಚುನಿಟಿ, ಅವಕಾಶ ಸಿಗುತ್ತೆ ಅಕ್ಟೋಬರ್ ಟು ಡಿಸೆಂಬರ್. ವೃತ್ತಿಯಲ್ಲಿ ಬಡತಿ ಎಂದು ಖಂಡಿತ ಆಗುತ್ತೆ, ಬಟ್ ಅದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತಲ್ಲ, ಅದು ನಿಮ್ಗೆ ಮಚ್ ಮೋರ್ ಪ್ಲಸ್ ಪಾಯಿಂಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಬಂದು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಆಯ್ತು. ಇನ್ನು ಆರ್ಥಿಕ ವಿಭಾಗಕ್ಕೆ ಹೇಳಲಿಕ್ಕೆ ಪಟ್ರೆ, ಆರ್ಥಿಕ ವಿಭಾಗ ಮಂಗಳ ಮತ್ತು ಗುರು ಗ್ರಹಗಳ ಒಂದು 12-1-2 ಸಂಚಾರ ಆಗೋದ್ರಿಂದ, ಯಾಕಂದ್ರೆ 2ನೇ ಮನೆ ಧನಸ್ಥಾನ, ಅದರಲ್ಲೂ ಸೇವಿಂಗ್ಸ್ ಸ್ಥಾನ, ಅದು 12ನೇ ಮನೆ ವ್ಯಯಸ್ಥಾನ, ಖರ್ಚಾಗುವಂತ ಸ್ಥಾನ. ಸೊ ನಿಮ್ಮ ರಾಶಿಗೆ ಗುರು ಬಂದ್ರೆ ಜನ್ಮ ಗುರು ನರೋ ದುಃಖಂ ಅಂತ ಹೇಳ್ತಾರೆ. ಮತ್ತೆ
ಅಷ್ಟು ಒಳ್ಳೇದಲ್ಲ ಹಣಕಾಸಿನ ವಿಚಾರಕ್ಕೆ ಅಂತ ಹೇಳ್ತಾರೆ ಗುರು ಜನ್ಮಕ್ಕೆ ಬಂದಾಗ. ಬಟ್ ಅದು ದ್ವಿತೀಯದಲ್ಲಿದ್ರೆ ಬಹಳ ಒಳ್ಳೇದು. ಸೊ ಅಕ್ಟೋಬರ್ನ ವರೆಗೂ ನಿಮಗೆ ಹಣಕಾಸಿನ ಸಮಸ್ಯೆ ಸ್ವಲ್ಪ ಇದ್ದೇ ಇರುತ್ತೆ. ಜೂನ್ ನಿಂದ ಅಕ್ಟೋಬರ್ ವರೆಗೂ ಸ್ವಲ್ಪ ಸುಧಾರಿಸುತ್ತೆ. ಬಟ್ ಅಕ್ಟೋಬರ್ ಇಂದ ಡಿಸೆಂಬರ್ ಲಾಸ್ಟ್ 3 ತಿಂಗಳು ನಿಮಗೆ ತುಂಬಾ ಉತ್ತಮವಾಗಿರುತ್ತೆ ಹಣಕಾಸಿನ ವಿಚಾರದಲ್ಲಿ. ಹಾಗೂ ಮುಂದಿನ ವರ್ಷ 2026 ಇನ್ನೂ ಚೆನ್ನಾಗಿರುತ್ತೆ. ಸೊ ನೀವು ಇಲ್ಲಿಯವರು ಏನ್ ಕಷ್ಟಪಟ್ರಿ, ಗುರು 12ನೇ ಮನೆಯಿಂದ ದೊಡ್ಡ ದೊಡ್ಡ ಖರ್ಚಾಗೋದು, ಮತ್ತೆ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಖರ್ಚು ಅನ್ನೋಷ್ಟು ಲೆವೆಲ್ಗೆ, ಅಥವಾ 1 ರೂಪಾಯಿನೂ ಲೆಕ್ಕ ಇಟ್ಟು ನೋಡುವಂಥದ್ದು ಅಂತದೆಲ್ಲ ಸ್ವಲ್ಪ ಅಕ್ಟೋಬರ್ ನಂತರ ಕಡಿಮೆ ಆಗುತ್ತೆ. ಸೊ ಜೂನ್ ಆದ್ಮೇಲೆ ಸುಧಾರಣೆ ಆಗುತ್ತೆ. ಅಕ್ಟೋಬರ್ ಮೇಲೆ ನಿಮ್ಗೆ ಸ್ವಲ್ಪ ಆರ್ಥಿಕವಾಗಿ ಲಾಭ ಇದೆ ಅಂತ ಹೇಳ್ಬೋದು. ನಿಮ್ಮ ಹಳೆಯ ಹೂಡಿಕೆಗಳು ಸಹ ಒಳ್ಳೆಯ ಲಾಭವನ್ನ ಕೊಡುತ್ತೆ ನಿಮ್ಗೆ ಅಕ್ಟೋಬರ್ ನಂತರ. ಮಾರ್ಚ್ ಟು ಮೇ ನಲ್ಲಿ ಮಾತ್ರ ನೀವು ಯಾವುದೇ ತರ ಹೂಡಿಕೆಗಳು ಮಾಡೋ ಮುಂಚೆ ಒಂದು ಸಾಕಷ್ಟು ಬಾರಿ ನೋಡಿ, ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಸ್ವಲ್ಪ ಮೊದಲ 6 ತಿಂಗಳು ಬಹಳ ಎಚ್ಚರಿಕೆ ವಹಿಸಿ ಅಂತ ನಾನು ಹೇಳ್ತೀನಿ ಆರ್ಥಿಕ ವಿಷಯದಲ್ಲಿ. ಮತ್ತೆ ನಿಮ್ಮ ಪ್ರೀತಿ, ಪ್ರೇಮ, ವೈವಾಹಿಕ ಸಂಬಂಧಕ್ಕೆ ನೋಡಿದ್ರೆ ನಿಮ್ಮ ಕೆಲಸ ಕಾರ್ಯದ ಒತ್ತಡದಿಂದಾಗಿ ನಿಮ್ಗೆ ಅಷ್ಟಾಗಿ ಸಮಯ ಕೊಡ್ಲಿಕ್ಕೆ ಆಗದೆ ಇರಬಹುದು ಕುಟುಂಬಕ್ಕೆ. ಆದ್ರೆ ನೀವು ಜೂನ್ ನಂತರ ನಿಮ್ಮ ವೈವಾಹಿಕ ಜೀವನ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮೊದಲ 6 ತಿಂಗಳು ನೀವೇನು ಅಷ್ಟು ಸಮಯ ಕೊಡ್ಲಿಕ್ಕೆ ಆಗ್ಲಿಲ್ಲ ನಿಮ್ಮ ಕುಟುಂಬದ ಜೊತೆ, ಅದನ್ನ ನೀವು ಜೂನ್ ಆದ್ಮೇಲೆ ಕವರ್ ಅಪ್ ಮಾಡ್ತೀರಾ. ಸೊ ಜೂನ್ ಆದ ನಂತರ ನಿಮ್ಮ ಪರಿವಾರದ ಜೊತೆ ನೀವೊಂದು ತೀರ್ಥಯಾತ್ರೆಗೆ ಹೋಗುವಂತ ಯೋಗವೂ ಇದೆ, ಅಥವಾ ನೀವು ವಿದೇಶ ಪ್ರಯಾಣ ಮಾಡುವಂತಹ ಒಂದು ಏನಾದ್ರು ಪ್ಲಾನ್ ಹಾಕೊಂಡಿದ್ರೆ ಅದು ಸಹ ಆಗುತ್ತೆ. ಹಾಗಾಗಿ ನಿಮ್ಮ ಕುಟುಂಬದ ಜೊತೆ ನೀವು ವರ್ಷಾಂತ್ಯದಲ್ಲಿ ಬಹಳ ಒಳ್ಳೆಯ ಸಮಯವನ್ನ ನೀವು ವ್ಯಯಿಸ್ತೀರಾ. ಅವ್ರ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀರಾ. ಸೊ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಲ್ಲಂತೂ ಈ 3 ತಿಂಗಳು ನಿಮ್ಗೆ ಬಹಳ ಚೆನ್ನಾಗಿರುತ್ತೆ. ನೀವು ಸಂತೋಷವಾಗಿ ಖುಷಿಯಾಗಿರ್ತೀರಾ, ಅದನ್ನ ಹೇಳ್ಬೋದು. ಇಷ್ಟು ಬಂದು ಮಿಥುನ ರಾಶಿಯವರಿಗೆ. ಸೊ ವಿಶೇಷವಾಗಿ ನಾವು ಸಮಗ್ರವಾಗಿ ನೋಡೋಕೆ ಹೋದ್ರೆ 2025 ವರ್ಷದಲ್ಲಿ ವೃತ್ತಿಪರ ಪ್ರಗತಿ ವರ್ಷವಾಗಿದೆ ಮತ್ತು ನಿಮ್ಮ ಸುವರ್ಣ ಯೋಗ ಶುರುವಾಗಲಿದೆ. ಕೌಟುಂಬಿಕವಾಗಿ ಮತ್ತು ಕೌಟುಂಬಿಕ ಹಾಗೂ ವೃತ್ತಿ ಜೀವನದ ನಡುವೆ ನೀವೊಂದು ಸಮತೋಲನ ಸಾಧಿಸೋದು ಸ್ವಲ್ಪ ಬಹಳ ಮುಖ್ಯವಾಗುತ್ತೆ. ಆದ್ರೆ ಆರೋಗ್ಯ ಮತ್ತು ಆರ್ಥಿಕ ಸ್ಥಿತಿನಲ್ಲಿ ವರ್ಷದ ಉತ್ತರಾರ್ಧದಲ್ಲಿ ಒಂದು ಸುಧಾರಣೆಗೊಳ್ಳೋದ್ರಿಂದ, ಅದೇ ಜೂನ್ ನಂತರ ಎಷ್ಟೋ ಬದಲಾವಣೆಗಳು ನಿಮ್ಮಲ್ಲೂ ಆಗೋದ್ರಿಂದ ಎಲ್ಲವೂ ಹಿಡಿತಕ್ಕೆ ಬರುತ್ತೆ. ಸೊ ಹಾಗಾಗಿ ಮಿಥುನ ರಾಶಿಯವರಿಗೆ ಈ ವರ್ಷ ಚೆನ್ನಾಗಿದೆ 2025. ಸೊ ಇಷ್ಟ ಆಗಿತ್ತು ಮಿಥುನ ರಾಶಿಯವರೆಗಿನ ನನ್ನ ಪ್ರೆಡಿಕ್ಷನ್. ಸೊ ಮೊದಲ 3 ರಾಶಿಯನ್ನ ನಾವು ಮುಗಿಸಿದೀವಿ. ಮುಂದಿನ ವಿಡಿಯೋದಲ್ಲಿ ನಾನು ಮುಂದಿನ 3 ರಾಶಿಯನ್ನ ತಗೋತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು.